ನಮಸ್ಕಾರ ವೀಕ್ಷಕರೇ, ಕೊರೋನಾ ಕೌನ್ಸಿಲಿಂಗ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಭಾರತ ದೇಶ ಈಗಾಗಲೇ ಕೂಡ ಕೊರೋನಾ ಎರಡನೇ ಅಲೆಯ ತೀವ್ರತೆಗೆ ತಗ್ಗಿ ಹೋಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ, ಸಾವಿನ ಸಂಖ್ಯೆ ಕೂಡ ಅಧಿಕವಾಗ್ತಾ ಇದೆ. ಇದರ ನಡುವಿನಲ್ಲಿ ಜನತೆಗೆ ಎಷ್ಟೇ ಎಚ್ಚೆತ್ತುಕೊಳ್ಳಿ, ಎಷ್ಟೇ ಜಾಗೃತರಾಗಿರಿ, ಈ ರೀತಿಯಾದಂತಹ ಸಾಕಷ್ಟು ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ರು ಕೂಡ ತಮ್ಮದೇ ಆದಂತಹ ಒಂದಷ್ಟು ನಿರ್ಲಕ್ಷ್ಯತನವನ್ನ ಜನ ತೋರ್ತಾ ಇರೋದೇ ಇವತ್ತಿನ ಈ ದೊಡ್ಡ ಮಟ್ಟದ ಕೊರೋನಾ ಸೋಂಕಿಗೆ ತುತ್ತಾಗ್ತಿರೋದಕ್ಕೂ ಕೂಡ ಕಾರಣವಾಗ್ತದೆ. ಹಾಗಿದ್ರೆ ಕೊರೋನಾ ಯಾವ ರೀತಿಯಲ್ಲಿ ಬರುತ್ತೆ, ಕೊರೋನಾ ಅಂದ್ರೆ ಏನು, ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇದೆ. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಜನತೆ ಇವತ್ತು ತಪ್ಪು ಮಾಹಿತಿಗಳಿಗೆ ಕಿವಿಗೊಟ್ಟು ಇದರ ಬಗ್ಗೆ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ. ಹಾಗಿದ್ರೆ ಕೊರೋನಾ ಸೋಂಕು ತಗುಲಿದ್ರೆ ಏನು ಮಾಡಬೇಕು, ಸೋಂಕಿತರು ಯಾವ ಮಟ್ಟದಲ್ಲಿ ನಾವೀಗ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು, ಜೊತೆಗೆ ಯಾವ ಒಂದು ಸ್ಟೇಜ್ ನಲ್ಲಿ ಆಸ್ಪತ್ರೆಗೆ ಹೋಗಬೇಕು, ಜೊತೆಗೆ ಮನೆಯಲ್ಲೇ ಐಸೋಲೇಟ್ ಆಗ್ಬೋದಾ, ಈ ರೀತಿಯಾದಂತಹ ಒಂದಷ್ಟು ಎಲ್ಲಾ ಪ್ರಶ್ನೆಗಳು ದಿನನಿತ್ಯ ಜನರ ಮೈಂಡ್ ನಲ್ಲಿ ಓಡ್ತಾನೆ ಇದೆ. ಆದ್ರೆ ಎಷ್ಟೇ ವೈದ್ಯಾಧಿಕಾರಿಗಳು ಬುದ್ಧಿ ಹೇಳಿದ್ರು, ಅದರ ಕುರಿತಾಗಿ ಒಂದಷ್ಟು ಚರ್ಚೆಗಳು ನಡೆದ್ರು, ವಿಮರ್ಶೆಗಳು ನಡೆದ್ರು ಕೂಡ ಜನತೆ ತಿಳಿದುಕೊಳ್ತಾ ಇಲ್ಲ. ಹಾಗಿದ್ರೆ ಇವತ್ತು ನಾವು ನಾರಾಯಣ ಹೃದಯಾಲಯದವರೊಂದಿಗೆ ಜಂಟಿಗೂಡಿ ಈ ಕುರಿತು ಮಾಹಿತಿಯನ್ನ ಜೊತೆಗೆ ಒಂದಷ್ಟು ಜಾಗೃತಿಯನ್ನ ಮೂಡಿಸಬೇಕಂತ ಕೂಡ ನಾವು ಬಂದಿರುವಂತದ್ದು. ಹಾಗಿದ್ರೆ ಇಂದಿನ ಪ್ರಮುಖ 1 ಗಂಟೆಗಳ ಕಾಲ ಈ ಕೊರೋನಾ ಕುರಿತಾದಂತಹ ಸಂಪೂರ್ಣ ವಿಸ್ತೃತ ಮಾಹಿತಿಯನ್ನ ನಿಮ್ಮ ಮುಂದೆ ತಿಳಿದಿರುವಂತಹ ಸಣ್ಣ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇರುವಂತದ್ದು. ಇದೇ ಹೊತ್ತಿನ ವಿಶೇಷ ಕೊರೋನಾ ಕೌನ್ಸಿಲಿಂಗ್. ನಾನು ನಾಚಪ್ಪ. ಸದ್ಯ ನಾರಾಯಣ ಹೃದಯಾಲಯ ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಕೂಡ ಒಂದಾಗಿರುವಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಸೂಕ್ತ ಉತ್ತರ ಒಂದೇ ನೆಲೆ ಅಂತ ಹೇಳಿದ್ರೆ ಅದು ನಾರಾಯಣ ಹೃದಯಾಲಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬನ್ನಿ, ಹಾಗಿದ್ರೆ ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯ ಇದೆ ಅನ್ನೋದನ್ನ ಮೊದಲಿಗೆ ನೋಡ್ಕೊಬರೋಣ. ಈಗಾಗಲೇ ಕೂಡ ನಾನು ಹೇಳಿದೆ, ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 3 ವೈದ್ಯರು ಕೂಡ ಇವತ್ತು ನನ್ನೊಂದಿಗೆ ಪ್ಯಾನಲ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ಅವರ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಚೈತನ್ಯ ಡಿಸಿ, ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್ ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಡಿಯಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಎಂ ಎನ್ ರವಿ ಅವರು ಕೂಡ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಟೆನ್ಸಿವ್ ಅಂಡ್ ಕ್ರಿಟಿಕಲ್ ಕೇರ್ನ ಡಾಕ್ಟರ್ ಸಂತೋಷ್ MO ಕೂಡ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಾನು ಈಗಾಗಲೇ ಕೂಡ ಹೇಳ್ತಾ ಇದ್ದೆ, ಕೊರೋನಾ ಅಂದರೆ ಒಂದಷ್ಟು ಆಲೋಚನೆಗಳು, ಒಂದಷ್ಟು ಚಿಂತನೆಗಳು ಬರ್ತಾ ಇದೆ. ಎಸ್ ಡಾಕ್ಟರ್ ರವಿ ಅವರೇ, ನಾನು ನಿಮ್ಮಿಂದಲೇ ಕೂಡ ಆರಂಭ ಮಾಡ್ತೀನಿ. ನಾನೇ ಹೇಳ್ತಾ ಇದ್ದೆ, ಒಂದಷ್ಟು ಪ್ರಶ್ನೆ ನಮ್ಮ ಮನಸ್ಸಲ್ಲೇ ಬರ್ತಾ ಇರುತ್ತೆ. ದಿನನಿತ್ಯ ಎಷ್ಟೋ ಜಾಗೃತಿಯನ್ನು ಮೂಡ್ತಾ ಇರ್ತಾರೆ, ವೈದ್ಯರು ಕೂಡ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ, ಪರ್ಸನಲ್ ಆಗಿರ್ಬೋದು, ಈ ಥರ ಸೋಷಿಯಲ್ ಮೀಡಿಯಾ ಥ್ರೂ. ಆದರೂ ಜನರಲ್ಲಿ ಒಂದಷ್ಟು ಜಾಗೃತಿಯ ಕೊರತೆ ಇದೆ. ಸೊ ಮೊದಲಿಗೆ ಕೊರೋನಾ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸದ್ಯದ ಪರಿಸ್ಥಿತಿಯಲ್ಲಿ? ಮೊದಲನೇದು ಎಲ್ಲರೂ ತಿಳ್ಕೊಬೇಕು ಅಂತಂದರೆ, ದೇವರ ಕೃಪೆ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇಂಪಾರ್ಟೆಂಟು. ಎಷ್ಟರ ಮಟ್ಟಿಗೆ ಎಲ್ಲ ಮೀಡಿಯಾದಲ್ಲಿ ನೀವು ತಿಳಿಸ್ಕೊಡ್ತೀರಿ, ಎಲ್ಲ ಡಿಜಿಟಲ್ ಮೀಡಿಯಾಗಳಲ್ಲಿರ್ಬೋದು ಅಥವಾ ಎಲ್ಲ ಆಸ್ಪತ್ರೆಗಳಿಂದಿರ್ಬೋದು, ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಬಳಸಿ, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ, ಆಮೇಲೆ ಗುಂಪಾಗಿ ಇರಬೇಡಿ, ಅತ್ಯವಶ್ಯಕವಾದರೆ ಮಾತ್ರ ಹೊರಗಡೆ ಬನ್ನಿ, ಇಲ್ಲವಾದರೆ ಮನೆಯಲ್ಲೇ ಇದು ಮಾಡಿ, ಆಮೇಲೆ ವರ್ಕ್ ಫ್ರಮ್ ಹೋಮ್ ಇದೆ, ಅದನ್ನ ಯಾರ್ಯಾರು ಮಾಡೋಕ್ಕೆ ಸಾಧ್ಯನೋ ಇದನ್ನೆಲ್ಲ ಪಾಲಿಸಿ ಅಂತ ಹೇಳ್ತೀವಿ. ಆಮೇಲೆ ವ್ಯಾಕ್ಸಿನೇಷನ್ಗೆ ಯಾರಿಗೆ ಎಲಿಜಿಬಿಲಿಟಿ ಇದೆಯೋ ಅವರೆಲ್ಲರೂ ವ್ಯಾಕ್ಸಿನೇಷನ್ ತೊಗೊಳ್ಬೇಕು ಅಂತ ಕೂಡ ಹೇಳ್ತೀವಿ. ಇದಿಷ್ಟನ್ನು ಪಾಲಿಸಿದರೆ ಆತಂಕ ಬೇಡ, ಪ್ಯಾನಿಕ್ ಬೇಡ. ಆದರೆ ಖಂಡಿತವಾಗ್ಲೂ ಈ ಒಂದು ನಿಯಮಗಳನ್ನು ಏನಿದೆ ಅದನ್ನು ಚೆನ್ನಾಗಿ ಎಚ್ಚರಗಳೇನಿದೆ ಅದನ್ನ ಎಚ್ಚರವಾಗಿ ಪಾಲಿಸಿದರೆ ಖಂಡಿತವಾಗ್ಲೂ ಕೊರೋನಾ ತಡೆಗಟ್ಬೋದು. ಬಂದರೂ ಕೂಡ ಅದನ್ನು ನಾವು ವಾಸಿ ಮಾಡ್ಕೊಳ್ಬೇಕು ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಎಸ್ ಡಾಕ್ಟರ್ ಚೈತನ್ಯ ಅವರೇ, ಒಂದೆಡೆ ಕೊರೋನಾ ಅಂದ ತಕ್ಷಣ ಜನರ ಮನಸ್ಸಲ್ಲಿ ಮೈಂಡಲ್ಲಿ ಬರುವಂಥದ್ದು ಭಯ. ಕೇಳಿದಾಗ ಅದೊಂದು ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಬೇರೆಯವ್ರಿಗೆ ಬಂದಿದೆ ಅಂತ ನಮ್ಮ ಸುತ್ತಮುತ್ತ ಇದ್ದವ್ರಿಗೆ ಬಂದಾಗ ಪ್ಯಾನಿಕ್ ಆಗಿಬಿಡ್ತೀವಿ, ಆತಂಕಕ್ಕೊಳಗಾಗ್ಬಿಡ್ತೀವಿ. ಸೊ ಅದರ ಬಗ್ಗೆ ತಿಳ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಮೊದಲಿಗೆ ಯಾವ ರೀತಿ ನಾವು ಪ್ರಿಕಾಷನರಿ ಮೆಷರ್ಸ್ ಅನ್ನು ತಗೊಳ್ಬೇಕಾಗುತ್ತೆ? ನಮ್ಮ ಸಂಸ್ಥೆಯ ಕ್ಲಿನಿಕಲ್ ಡೈರೆಕ್ಟರ್ ಸರ್ ಹೇಳ್ದಂಗೆ ದೇವರ ಕೃಪೆ ಜೊತೆ ಡಾಕ್ಟರ್ ಸಲಹೆಗಳು ಸೂಕ್ತವಾಗಿ ಪಾಲಿಸೋದು ತುಂಬ ಇಂಪಾರ್ಟೆಂಟ್. ಸೊ ಒಂದು ಜನರ ರೆಸ್ಪಾನ್ಸಿಬಿಲಿಟಿ, ಫಸ್ಟ್ ಕೊರೋನಾ ಬಂದಿದೆ ಅಂತ ಪ್ಯಾನಿಕ್ ಆದರೆ ಅವರಿಗೆ ಕೊರೋನಾ ಲಕ್ಷಣಗಳು, ವೈರಲ್ ಫೀವರ್ ಲಕ್ಷಣಗಳು ಏನಿದೆ, ಮೈಕೈ ನೋವು, ತಲೆನೋವು, ನೆಗಡಿ, ಮೂಗು ಸೋರುವಿಕೆ, ಗಂಟಲು ನೋವು, ಸೊ ಈ ಥರ ಲಕ್ಷಣಗಳು. ಕೊರೋನಾದಲ್ಲಿ ಒಂದು ನಾವು ಮೆಟಬಾಲಿಕ್ ಸೈನ್ ಅಂತ ಹೇಳ್ತೀವಿ. ಸ್ಪಷ್ಟವಾಗಿ ಇದೇ ಲಕ್ಷಣ, ಲಾಸ್ ಆಫ್ ಟೇಸ್ಟ್ ಆ್ಯಂಡ್ ಸ್ಮೆಲ್, ವಾಸನೆ ಮತ್ತು ರುಚಿ ಗೊತ್ತಾಗ್ತಿಲ್ಲ, ಈ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣಕ್ಕೆ ಅವರು ಟೆಸ್ಟ್ಗೆ ಅವ್ರನ್ನ ಒಳಪಡಿಸ್ಕೊಳ್ಬೇಕಾಗುತ್ತೆ, RT-PCR ಟೆಸ್ಟ್ಗೆ ಒಳಪಡಿಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ಟೆಸ್ಟ್ ಒಳಪಡಿಸ್ಕೊಂಡು ಅದು ರಿಪೋರ್ಟ್ ಪಾಸಿಟಿವ್ ಬಂತು ಅಂದರೆ ಮೋಸ್ಟ್ ಆಫ್ ದ ಕೇಸಸ್, ಆಲ್ಮೋಸ್ಟ್ 80 to 90% ಆಫ್ ದ ಕೇಸಸ್ ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಅವರು ಬರೀ ನೆಗಡಿ, ಕೆಮ್ಮು, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗೆ ಸೀಮಿತವಾಗಿರುತ್ತೆ. ಈ ಥರ ಒಂದು ಸ್ವಲ್ಪ ಮಟ್ಟಿಗೆ
ಅಷ್ಟೇ ಜನಕ್ಕೆ ನಾವು ಲಂಗ್ಸ್ ಇನ್ಫೆಕ್ಷನ್ ಏನು ನಿಮೋನಿಯಾ ಅಂತ ಇದು ಅದರ ಒಂದು 10-20% ಕೇಸಸ್ಸು ನೋಡ್ತೀವಿ. ಸೊ ಪ್ಯಾನಿಕ್ ಆಗದೆ ಈ ಥರ ಲಕ್ಷಣಗಳು ಕಂಡು ಬಂದಲ್ಲಿ, ಅಥವಾ ಈ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಆಲ್ರೆಡಿ ಪಾಸಿಟಿವ್ ಇರ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅವರು ಲಕ್ಷಣ ಕಂಡು ಬಂದಲ್ಲಿ ತಕ್ಷಣಕ್ಕೆ ಅವ್ರನ್ನ RT-PCR ಟೆಸ್ಟ್ಗೆ ಒಳಪಡಿಸ್ಕೋಬೇಕು. ಇಲ್ಲ ಅಂದರೆ 5ನೇ ದಿನ, ಯಾವಾಗ ನಿಮ್ಮ ಮನೆಯಲ್ಲಿ ಒಬ್ಬರು ಪಾಸಿಟಿವ್ ಬರ್ತಾರೆ, ನಿಮಗೇನು ಲಕ್ಷಣ ಇಲ್ಲ ಅಂದರೆ 5ನೇ ದಿನ ನೀವು RT-PCRಗೆ ಒಳಪಡಿಸ್ಕೊಳ್ಬೇಕು. ಪ್ಯಾನಿಕ್ ಆಗದೆ ಈ ಥರ ಅವರು ಟೆಸ್ಟ್ಗೆ ಒಳಪಡಿಸ್ಕೊಂಡು ರಿಪೋರ್ಟ್ ಪಾಸಿಟಿವ್ ಬಂದರೆ ವಿಡಿಯೋ ಕನ್ಸಲ್ಟೇಷನ್ ಮುಖಾಂತರ ನಮ್ಮ ಹಾಸ್ಪಿಟ್ಲಲ್ಲೂ ಅದು ಸೌಲಭ್ಯ ಇದೆ, ಅಥವಾ ಡಿಸ್ಟ್ರಿಕ್ಟ್ ಕೋವಿಡ್ ಕೇರ್ ಸೆಂಟರ್ ಗೌರ್ಮೆಂಟನ್ನು ಇದು ಎಸ್ಟಾಬ್ಲಿಷ್ ಮಾಡಿದೆ. ಸೊ ಅದನ್ನು ಕನೆಕ್ಟ್ ಮಾಡಿಕೊಂಡು ನೀವು ಮನೇಲೇ ಐಸೋಲೇಷನ್ ಆಗಿ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ಕೊಳ್ಳೋದು. ಗೌರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಮೆಡಿಸಿನ್ಸ್ಗಳಿದೆ, ವಿಟಮಿನ್ ಸಿ, ಜಿಂಕ್. ನೀವು ಡಾಕ್ಟರ್ನ ಅಪಾಯಿಂಟ್ಮೆಂಟ್ ತೊಗೊಂಡು ವಿಡಿಯೋ ಕನ್ಸಲ್ಟೇಷನ್ ಮುಖಾಂತರ ಬೇಡಿದ್ರೆ ಡಾಕ್ಟರ್ ನಿಮಗೆ ಫರ್ದರ್ ಗೈಡ್ ಮಾಡ್ಬೋದು. ಹೌದು, ಇದರಲ್ಲಿ ಪ್ಯಾನಿಕ್ ಆಗದೆ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿ ಟೆಸ್ಟ್ಗಳು ಮಾಡಿಸ್ಕೊಂಡು ಫರ್ದರ್ ಗೈಡೆನ್ಸ್ಗೆ ನೀವು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಗೈಡ್ ಮಾಡ್ಬೋದು. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದರೆ ಪೇಷಂಟು ಟೆಸ್ಟ್ಗೆ ಅಳವಡಿಸ್ಕೊಳ್ಳದೆ 2ನೇ ವಾರ ಮುಂದುವರಿತು ಅಂದರೆ ಆಗ ಉಸಿರಾಟದ ತೊಂದರೆ ಶುರು ಆಗುತ್ತೆ. ಸೊ ಹೇಗೆ ಡಾಕ್ಟ್ರ್ ರೋಲು, ಯಾವಾಗ ಪೇಷಂಟು ಯಾವ ಟೈಮ್ಗೆ ಡಾಕ್ಟ್ರು ಹಾಸ್ಪಿಟ್ಲು ಫೆಸಿಲಿಟಿ ಸಲಹೆನ ಪಡಿತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ತುಂಬ ಲೇಟಾಗಿ ಪ್ರೆಸೆಂಟ್ ಆಯಿತು, ಆಲ್ರೆಡಿ ಉಸಿರಾಟದ ತೊಂದರೆ, ಆಲ್ರೆಡಿ ಆಕ್ಸಿಜನ್ ರಿಕ್ವೈರ್ಮೆಂಟು, ಆ ಸ್ಟೇಜಲ್ಲಿ ಬಂದಾಗ ಪೇಷಂಟ್ಗೆ ರಿಸಲ್ಟ್ಸ್ ಟ್ರೀಟ್ಮೆಂಟ್ ಮಾಡಿದ್ರೂ ಅವರು ಇಂಪ್ರೂವ್ ಆಗೋ ಚಾನ್ಸಸ್ಸು ಕಡಿಮೆ. ಸೊ ಬೇಗ ಟೆಸ್ಟ್ ಮಾಡಿಸ್ಕೊಳ್ಳೋದು, ಬೇಗ ಡಾಕ್ಟರ್ ಸಲಹೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಪೇಷಂಟ್ ಪ್ರೋಗ್ನೋಸಿಸ್ಸು ಮತ್ತು ಇಂಪ್ರೂವ್ಮೆಂಟು ತುಂಬ ಪ್ಲೇ ಮಾಡುತ್ತೆ. ಸೊ ಟೈಮ್ಲಿ ಅಡ್ವೈಸ್, ಟೈಮ್ಲಿ ಟೆಸ್ಟಿಂಗ್ ಟು ಇಂಪಾರ್ಟೆಂಟ್. ಓಕೆ, ವೆರಿ ನೈಸ್. ಇನ್ನು ಡಾಕ್ಟರ್ ಸಂತೋಷ್, ಒಂದೆಡೆ ಇದೆಷ್ಟೋ ಜನ ಭಯದಿಂದಲೇ ಕೂಡ RT-PCR ಟೆಸ್ಟ್ ಆಗಿರ್ಬೋದು, ಆಂಟಿಜೆನ್ ಟೆಸ್ಟ್ ಹೋಗ್ತಾನಿಲ್ಲ. ಇವಾಗ ಒಂದಷ್ಟು ಗುಣಲಕ್ಷಣಗಳನ್ನು ಮನೆಯಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ಮನೆಯಲ್ಲೇ ಐಸೋಲೇಟ್ ಆಗ್ತಾರೆ, ಅದಾದ ನಂತರದಲ್ಲಿ ಪುನಃ ಕ್ಯೂರ್ ಆಗ್ತಾರೆ. ಬಟ್ ಆದರೆ ಸೆಕೆಂಡ್ ವೀಕ್ ಆದ ನಂತರದಲ್ಲಿ ಮತ್ತೊಂದ್ಸಲ ಅವ್ರಿಗೆ ಭೂಮ್ ಆಗೋಗುತ್ತೆ, ಅಥವಾ ಕ್ರಿಟಿಕಲ್ ಸ್ಟೇಜ್ ಬರ್ತಾರೆ, ಆಕ್ಸಿಜನ್ ನೀಡ್ ಬೇಕೇ ಬೇಕಾಗುತ್ತೆ. ಆ ಎಮರ್ಜೆನ್ಸಿ ಟೈಮಲ್ಲಿ ಆಸ್ಪತ್ರೆ ಹತ್ರ ಎತ್ಕೊಂಡು ಓಡ್ಬರ್ತಾರೆ. ಈ ರೀತಿಯಾವಾಗ ಬೆಡ್ ಅವೈಲಬಿಲಿಟಿ ಇರೋದಿಲ್ಲ, ಆಕ್ಸಿಜನ್ ಕೊರತೆಗಳಾಗೋದು. ಸೊ ಇಂಥವರಿಗೆ ಏನು ಹೇಳ್ತೀವಿ, ಯಾವ ರೀತಿಯಾಗಿ ನಾವು ಯಾವ ಸ್ಟೇಜಲ್ಲಿ ನಾವು ಹಾಸ್ಪಿಟಲ್ನ ರೀಚ್ ಆಗಬೇಕಾಗುತ್ತೆ? ಈ ಒಂದು ರೋಗದ ಒಂದು ಪೆಥೋಫಿಸಿಯಾಲಜಿ ಅಂತ ಹೇಳ್ತೀವಿ. ಏನಂತ ಹೇಳಿದ್ರೆ, ಈ ಕೊರೋನಾ ವೈರಸ್ ಫಸ್ಟ್ 7 to 8 days ವೈರಿಮಿಯಾ ಫೇಸ್ ಅಂತ ಕರಿತೀವಿ. ವೈರಿಮಿಯಾ ಅಂತಂದರೆ ಬ್ಲಡ್ಡಲ್ಲಿ ವೈರಸ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ, ಬಾಡಿಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ. ಆವಾಗ ಡಾಕ್ಟರ್ ಚೈತನ್ಯ ಅವರಿಗೆ ಮೈಲ್ಡ್ ಫೀವರ್ ಆಗಲಿ, ಮೈಕೈ ನೋವಾಗಲಿ, ಶೀತ, ಈ ಥರ ಎಲ್ಲ ಸಿಂಪ್ಟಮ್ಸ್ ಇರ್ತದೆ. ನೆಕ್ಸ್ಟ್ ಏನಾಗ್ತದೆ, ಇಮ್ಯೂನ್ ಫೇಸ್ ಅಂತ ಎಂಟರ್ ಆಗ್ತಾರೆ. ಸೆಕೆಂಡ್ ವೀಕ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಆ್ಯಂಡ್ ಕ್ರಿಟಿಕಲ್ ಫೇಸ್. ಓಕೆ, ಈ ಫೇಸ್ ಬಂದಾಗ ಏನಾಗುತ್ತೆ, ಬಾಡಿನಲ್ಲಿ ಸೈಟೋಕೈನ್ಸ್ ಡೆವಲಪ್ ಆಗುತ್ತೆ. ಅಂದರೆ ಇನ್ಫ್ಲಮೇಷನ್ ಅಂತ, ಇಟ್ಸ್ ನಾಟ್ ಇನ್ಫೆಕ್ಷನ್, ಇಟ್ಸ್ ಇನ್ಫ್ಲಮೇಷನ್. ಆವಾಗ ಏನಾಗ್ತದೆ, ಪೇಷಂಟ್ಗೆ ಎಲ್ಲ ರೀತಿಯಲ್ಲೂ ಒಂದು ಒಬ್ಬೊಬ್ಬರಿಗೆ ಉಸಿರಾಟ ತೊಂದರೆ ಶುರು ಆಗ್ಬೋದು, ಅಥವಾ ಕೆಮ್ಮು ಡೆವಲಪ್ ಆಗ್ಬೋದು, ಅಥವಾ ಕೆಲವೊಬ್ಬರಿಗೆ ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಕೂಡ ಬರುತ್ತೆ. ಆಲ್ಟರ್ಡ್ ಬಿಹೇವಿಯರ್ ಆಗ್ಬೋದು, ಕೆಲವೊಬ್ಬರಿಗೆ ಸೀಜರ್ಸ್ ಬರ್ಬೋದು, ಕೆಲವೊಬ್ಬರಿಗೆ ಈವನ್ ಲೂಸ್ ಡೈರಿಯಾ ಆ ಥರ ಎಲ್ಲ ಇರ್ತದೆ. ಬಟ್ ಈ ಇಮ್ಯೂನ್ ಫೇಸಲ್ಲಿ ಇರೋದಕ್ಕೆ ಏನಾಗುತ್ತೆ, ಪೇಷಂಟ್ಗೆ ಮೋಸ್ಟ್ ಲೈಕ್ಲಿ ಪೇಷಂಟ್ ತುಂಬ ಸಿಕ್ ಆಗ್ತಾರೆ. ಅರ್ಥವಾಯ್ತಾ? ದಿಸ್ ಇಸ್ ದ ಮೋಸ್ಟ್ ಕ್ರಿಟಿಕಲ್ ಫೇಸ್ ವೇರ್ ಆ ಪರ್ಸನ್ ಶುಡ್ ಬಿ ವೆರಿ ಅಲರ್ಟ್. ಓಕೆ, ಈ ಥರ ಏನಾದರೂ ಅವರಿಗೆ ಸಡನ್ನಾಗಿ ಫಸ್ಟ್ ವೀಕಲ್ಲಿ ಕೆಮ್ಮು ಕಮ್ಮಿಯಾಗಿ ಸೆಕೆಂಡ್ ವೀಕಲ್ಲಿ ಮತ್ತೆ ಕೆಮ್ಮು ಜಾಸ್ತಿ ಆಗಿ ಶುರು ಆಗೋದು. ಮನೆಯಲ್ಲಿ ಕೆಲವೊಬ್ಬರಿಗೆ ಹೆಂಗಂತ ಹೇಳಿದ್ರೆ, ಎಲ್ಲರೂ ಇವಾಗ ಆಕ್ಸಿಜನ್ ಮಾನಿಟರಿಂಗ್ ಮನೆಯಲ್ಲಿ ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಪಲ್ಸ್ ಆಕ್ಸಿಮೀಟರ್ ಪ್ರೂಫ್. ಅದರಲ್ಲಿ ಸ್ಯಾಚುರೇಷನ್ ಏನಾದರೂ 95ಗಿಂತ ಕೆಳಗೆ ಬರ್ತಾ ಶುರು ಆಗೋದು, ಬರ್ತಾ 90 ಆಗೋದು. ಆಮೇಲೆ ಸ್ವಲ್ಪ ವಾಕ್ ಮಾಡಿದ್ರು ಅವರಿಗೆ ಸುಸ್ತಾಗುತ್ತೆ. ಹೌದು, ಪಲ್ಸ್ ಆಕ್ಸಿಮೀಟರ್ ನೋಡ್ಕೊಂಡಾಗ ಡೈಲಿ ರುಟೀನ್ ಆಕ್ಟಿವಿಟೀಸ್, ಕಮ್ಮಿಂಗ್ ಟು ಬಾತ್ರೂಮ್, ಗೋಯಿಂಗ್ ಟು ಕಿಚನ್ ಅಷ್ಟೆಲ್ಲ ಮಾಡಿದಾಗ ಕೂಡ ಅವರಿಗೆ ಸಿಂಪ್ಟಮ್ಸ್ ಜಾಸ್ತಿ ಶುರು ಆಗುತ್ತೆ. ಅಂಥವ್ರು ಬೇಗ ಅಲರ್ಟ್ ಆಗಬೇಕು. ಓಕೆ, ಇನ್ನೂ ಏನಂತ ಹೇಳಿದ್ರೆ, ಕೆಲವೊಬ್ರು ಅನ್ಫಾರ್ಚುನೇಟ್ ಏನಾಗುತ್ತೆ ಅಂದರೆ ಸೈಟೋಕೈನ್ ಸ್ಟಾರ್ಮ್ ಅಂತ ಹೋಗ್ಬಿಡುತ್ತೆ. ಕೆಲವೊಬ್ಬರು ತುಂಬ ಉಸಿರಾಟ ತೊಂದರೆ ಕಷ್ಟ ಆಗಿ, ಆಲ್ಮೋಸ್ಟ್ ಹೃದಯ ಬಡಿತ ತುಂಬ ಜಾಸ್ತಿ ಆಗಿ, ಉಸಿರಾಟ ತುಂಬ ಇದಾಗಿ ಅನ್ಕಾನ್ಷಿಯಸ್ ಆಗೆಲ್ಲ ಹಾಸ್ಪಿಟಲ್ ರೀಚ್ ಆಗ್ತಾರೆ. ಆ ರೀತಿ. ಸೊ ಈ ಸೆಕೆಂಡ್ ಫೇಸ್ ಇದೆಯಲ್ಲ, ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್. ಈ ಥರ ಬಂದಾಗ ನಾವೇನಾಗ್ತದೆ, ಇದೇ ದ ಮೋಸ್ಟ್ ಡಿಫಿಕಲ್ಟ್ ಫೇಸ್ ವೇರ್ ಪ್ರಿಯಾರಿಟೀಸ್ ಫಾರ್ ಬೆಡ್ಸ್ ಮ್ಯಾಟರ್ಸ್. ಏನಂತ ಹೇಳಿದ್ರೆ, ಕೆಲವೊಬ್ರು ಎಲೆಕ್ಟಿವ್ ಫಸ್ಟ್ ವೀಕಲ್ಲಿ ಬಂದು, ಕೆಲವೊಬ್ರು ಕೋಮಾವಿಡ್ ಕಂಡೀಷನ್ ಅಂತ ಇರ್ತವ್ರು, ಲೈಕ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್, ಮುಂಚೆ ಸ್ಟ್ರೋಕ್ ಆಗಿರ್ತಕ್ಕಂಥವ್ರು, ಅಂಥವರೆಲ್ಲ ಬೇಗ ಅಡ್ಮಿಟ್ ಆಗ್ತಾರೆ ಬಂದು. ಅದು ಬಿಟ್ಟು ನೆಕ್ಸ್ಟ್ ಈ ಫೇಸಲ್ಲಿ ಬರ್ತಾರಲ್ಲ, ಇವಾಗ ನಮಗೇನಾಗುತ್ತೆ, ಈ ಫೇಸಲ್ಲಿರೋರು ನಮಗೆ ಹಾಸ್ಪಿಟಲ್ ಬೆಡ್ ಪ್ರಿಯಾರಿಟೈಸ್ ಮಾಡೋದೇ ಪ್ರಾಬ್ಲಮ್. ಏನಂತ ಹೇಳಿದ್ರೆ, ಸ್ಯಾಚುರೇಷನ್ ಸ್ವಲ್ಪ ಚೆನ್ನಾಗಿದೆ, ಸೆಕೆಂಡ್ ಫೇಸ್ ಎಂಟರ್ ಆದ ತಕ್ಷಣ ಪ್ಯಾನಿಕ್ ಆಗಬೇಕು ಅಂತಿಲ್ಲ. ಸ್ಯಾಚುರೇಷನ್ ಮೋರ್ ದೆನ್ 95 ಇತ್ತು ಅಂದರೆ ವಿ ಕ್ಯಾನ್ ವೆಯ್ಟ್. ಅದರಿಂದ 90ಗಿಂತ ಕೆಳಗೆ, 95ಗಿಂತ ಕೆಳಗೆ ಬರ್ತಾ ಇದೆ, 90ವರೆಗೂ ಅಂದಾಗ ವಾಚ್ ಮಾಡ್ಬೋದು. ಇವಾಗ ಪ್ಲೇಸ್ CT ಸ್ಕ್ಯಾನ್ ಪ್ಲೇಸ್ ಮೇಜರ್ ರೋಲ್. ಒಂದು CT ಸ್ಕ್ಯಾನ್ ಮಾಡಿಸಿದಾಗ ಆ ಪ್ಯಾಚಸ್ ನೋಡ್ಕೊಂಡು ಅದರಲ್ಲಿ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು ನೆಕ್ಸ್ಟು ನಾವು ಅವ್ರಿಗೆ ಹಾಸ್ಪಿಟಲೈಸೇಷನ್ ಬಗ್ಗೆ ನಾವು ಮಾಡ್ಬೋದು. ಕೆಲವೊಂದು ಸತಿ ಸೆಕೆಂಡ್ ಫೇಸಲ್ಲೂ ಹೋಮ್ ಕ್ವಾರಂಟೈನ್ ನಾವು ಕಂಟಿನ್ಯೂ ಮಾಡ್ಬೋದು. ಸ್ಯಾಚುರೇಷನ್ ಇದ್ದು ಚೆನ್ನಾಗಿ ಮೇಂಟೈನ್ ಆಗ್ತಾರೆ, ಬಾಡಿ ವೇಟ್
ಕೊಮಾಬಿಡ್ ಕಂಡೀಷನ್ಸ್. ಅದರಲ್ಲೂ ಕೆಲವೊಬ್ರು ಆಂಟಿಸಿಪೇಷನ್ ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ, ಅದರಲ್ಲಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ಅದರಲ್ಲಿ ಜಾಸ್ತಿ ಇರೋರಿಗೆ ಅಡ್ಮಿಷನ್ ಸಜೆಸ್ಟ್ ಮಾಡ್ತೀವಿ. ಓಕೆ, ಅದೆಲ್ಲ ನಾರ್ಮಲ್ ಆಗಿದ್ದವ್ರಿಗೆ ಮನೆಯಲ್ಲೇ ಇದ್ದರೂ ಓಕೆ. ಅದರಲ್ಲೂ ತುಂಬ ಸಿಕ್ಕಾಗಿ ತುಂಬ ಉಸಿರಾಟಕ್ಕೆ ಬಂದವ್ರಿಗೆ ವೆಲ್ಕಮ್ ಟು ದ ICU, ಬಿಕಾಸ್ ಎಲ್ಲೂ ಏನೂ ರೋಲ್ ಇಲ್ಲ ಅವ್ರಿಗೆ. ಓಕೆ, ಅಲ್ಲಿ ಬಂದಾಗ ಅದು ಆಕ್ಸಿಜನ್ ಥೆರಪಿ ಸ್ಟಾರ್ಟ್ಸ್. ಆಕ್ಸಿಜನ್ ಥೆರಪಿಲೂ ಕೂಡ ದೇರ್ ಆರ್ ಲಾಟ್ ಆಫ್ ಥೆರಪೀಸ್. ಫಸ್ಟ್ ನಾವು ಬರೀ ಮೂಗಿಗೆ ನೇಸಲ್ ಪ್ರಾಂಗ್ಸ್ ಅಂತ ಹಾಕಿ 2 to 4 ಲೀಟರ್ಸ್ ಸ್ಟಾರ್ಟ್ ಮಾಡ್ತೇವೆ. ಅದು ಎಂಥವ್ರಿಗೆ ಅಂದರೆ ಒಂದು ಸ್ಯಾಚುರೇಷನ್ 90, 92, 93 ಇದ್ದು, ಅಥವಾ ಮ್ಯಾಕ್ಸಿಮಮ್ 82 ಆ ಥರ 88 ಆ ಥರ ಬಂದವ್ರಿಗೆ. ನೆಕ್ಸ್ಟ್ ಏನಾಗ್ತದೆ, ಇದರಲ್ಲೂ ತುಂಬ ಸ್ಯಾಚುರೇಷನ್ ಅವರಿಗೆ ಮೇಂಟೈನ್ ಆಗ್ತಾಯಿಲ್ಲ ಅಂದಾಗ ಫೇಸ್ ಮಾಸ್ಕ್ ಹಾಕಿ ಉಸಿರಾಡಿಸ್ತೀವಿ. ಅದ್ರಲ್ಲಿ ಮಿನಿಮಮ್ 4 to 8 ಲೀಟರ್ಸ್ ಸ್ಟಾರ್ಟ್ ಮಾಡ್ತೀವಿ. ಇದರಲ್ಲೂ ನೆಕ್ಸ್ಟ್ ಆಗ್ತಾಯಿಲ್ಲ ಅಂತ ಹೇಳಿದಾಗ ದೇರ್ ಆರ್ 2 ಕೈಂಡ್ ಆಫ್ ಥಿಂಗ್ಸ್. ಒಂದು ಹೈಫ್ಲೋನೇಸಲ್ ಆಕ್ಸಿನೇಷನ್ ಅಂತ ಕರಿತೀವಿ. ಹೈಫ್ಲೋನೇಸಲ್ ಆಕ್ಸಿನೇಷನ್ ಯಾವಾಗ ಅಂತ ಹೇಳಿದ್ರೆ, ಆಕ್ಸಿನೇಷನ್ ತುಂಬ ಲೋ ಇದೆ ಬಟ್ ತುಂಬ ಟೆಕಿಪ್ನಿಯಾ ಇಲ್ಲ ಪೇಷಂಟು, ಮಾಡ್ರೇಟ್ ಡಿಸೀಸಸ್ ಅಂಥವ್ರಲ್ಲಿ ಹೈಫ್ಲೋನೇಸಲ್ ಆಕ್ಸಿನ ಪ್ರಿಫರ್ ಮಾಡ್ತೇವೆ. ನೆಕ್ಸ್ಟ್ ತುಂಬಾ ಬ್ರೀದಿಂಗ್ ಡಿಫಿಕಲ್ಟಿ ಶುರು ಆಗ್ತದೆ, ಆವಾಗ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತ ವೆಂಟಿಲೇಟ್ರಲ್ಲಿ ಅವರಿಗೆ ನಾವು ನಾನ್ ಇನ್ವೇಸಿವ್ ವೆಂಟಿಲೇಷನ್ ಸ್ಟಾರ್ಟ್ ಮಾಡ್ತೀವಿ. ಇದನ್ನೂ ಕೂಡ ಟಾಲರೇಟ್ ಮಾಡದೇ ತುಂಬ ಕ್ರಿಟಿಕಲ್ ಆದಾಗ ನಾವೇನು ಮಾಡ್ತೀವಿ, ಕಂಪ್ಲೀಟ್ಲಿ ವೆಂಟಿಲೇಟರ್ ಸಪೋರ್ಟ್, ಇನ್ವೇಸಿವ್ ವೆಂಟಿಲೇಟರ್ ಸಪೋರ್ಟ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಪೇಷಂಟ್ ವಿಲ್ ಬಿ ಅನಸ್ಥೆಟೈಸ್ಡ್ ಆ್ಯಂಡ್ ಬಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರನ್ನ ಪ್ರೋನ್ ಪೊಸಿಷನ್ ಅಂತ ಮಾಡ್ತೀವಿ. ಇದು ಡಿಸೀಸ್ ಸ್ಪೆಕ್ಟ್ರಮ್. ಇವಾಗ ನಾನು ಅವ್ರು ಹೇಳಿದ್ದಕ್ಕೆ ಡಾಕ್ಟರ್ ಸಂತೋಷ್ ಅವರು ಹೇಳಿದ್ದಕ್ಕೆ ಕೆಲವೊಂದು ಅಂಶಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ಅವರಾಗಲೇ ಹೇಳ್ದಂಗೆ ಇದು ಕೊರೋನಾ, ಇದು ಕೋವಿಡ್ ಡಿಸೀಸು ಬೈಫೇಸಿಕ್, ಅಂದರೆ 2 ಫೇಸ್ಗಳಲ್ಲಿ ಆಗ್ತದೆ. ಮೊದಲನೇ ವಾರ ವೈರಲ್ ರೆಪ್ಲಿಕೇಶನ್ ಫೇಸ್, ಎರಡನೇದು ಇನ್ಫ್ಲಮೇಟರಿ ಫೇಸ್. ಈ ವೈರಲ್ ರೆಪ್ಲಿಕೇಶನ್ ಫೇಸಲ್ಲಿ ಶುರುವಾಗೋದಕ್ಕೊಂದು 2-3 ದಿನ ಮುಂಚೆ ಕೂಡ ಸಿಮ್ಟಮ್ಸು ಶುರು ಆಗಬಹುದು. ಈ ಸಿಮ್ಟಮ್ಸು ಶುರು ಆದಾಗ ತಕ್ಷಣ ನಮ್ಗೆ ಎಲ್ಲಿ ಕೋವಿಡ್ ಬಂದ್ಬಿಡುತ್ತೋ, ಕೋವಿಡ್ ಬಂದರೆ ಎಲ್ಲಿ ತೊಗೊಂಡೋಗಿ ನನ್ನ ಎತ್ತಾಕ್ತಾರೋ, ಏನು ಮಾಡ್ತಾರೋ, ಈ ಭಯ ಹೆದರಿಕೆ ಜಾಸ್ತಿ. ಅದನ್ನು ಖಂಡಿತವಾಗ್ಲೂ ಒತ್ತಿಟ್ಟು ಆ ಥರ ಏನಾದ್ರು ಒಂದು ಸಿಮ್ಟಮ್ಸ್ ಬಂದಾಗ ಖಂಡಿತವಾಗ್ಲೂ ಒಂದು ವೈದ್ಯರನ್ನು ಕಂಡು, ಅಥವಾ ವಿಡಿಯೋ ಕನ್ಸಲ್ಟೇಷನ್ ಮೂಲಕನೇ ಇರ್ಬೋದು, ಅವ್ರು ಏನು ಟೆಸ್ಟ್ ಹೇಳ್ತಾರೆ, ಆಂಟಿಜೆನ್ ಟೆಸ್ಟ್ ಆಗಲಿ ಅಥವಾ RT-PCR ಟೆಸ್ಟ್ ಆಗಲಿ ಮಾಡಿಸ್ಕೊಂಡು, ಆಯಿತು ಪಾಸಿಟಿವ್ ಬಂದಿದೆ ಅಂತಾದರೆ ಅವಾಗ ಇನ್ನೂ ಸಿಮ್ಟಮ್ಸ್ ಮೈಲ್ಡ್ ಇರುತ್ತೆ. ಮನೆಯಲ್ಲೇ ಐಸೋಲೇಟ್ ಆಗಿದ್ದು ತಮ್ಮನ್ನು ತಾವು ಚೆನ್ನಾಗಿ ನೋಡಿಕೊಂಡು, ಡಾಕ್ಟರ್ಸ್ ಏನು ಹೇಳ್ತಾರೆ ಮೆಡಿಸಿನ್ಸ್ ತೊಗೊಂಡು, ಊಟ ತಿಂಡಿ ಸರಿ ಮಾಡಿಕೊಂಡು ಐಸೋಲೇಟ್ ಆಗಿದ್ದು, ಒಳ್ಳೆ ವೆಂಟಿಲೇಟೆಡ್ ಜಾಗದಲ್ಲಿದ್ದು, ತಮ್ಮ ಫ್ಯಾಮಿಲಿಯಿಂದ ಕೂಡ ಸಪ್ರೇಟ್ ಆಗಿದ್ದು ರೂಮಲ್ಲಿದ್ದು, ಅವಾಗ ಅದನ್ನು ಸ್ವಲ್ಪ ತಾವು ಕಂಟ್ರೋಲಿಗೆ ತೊಗೊಂಡ್ರೆ ಹೆಚ್ಚಿನ ಕೇಸ್ಗಳಲ್ಲಿ ಈ ಸೆಕೆಂಡ್ ಫೇಸ್ ಹೋಗೋದನ್ನು ತಪ್ಪಿಸ್ಬೋದು, ಅಥವಾ ಅದರ ಸಿವಿಯರಿಟಿ ಕಡಿಮೆ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಜನ ಕೇಳ್ತಾರೆ, ಇವಾಗ ಒಂದು ಯಾವ ಸಿಚುವೇಶನ್ ಅಲ್ಲಿ ಹಾಸ್ಪಿಟಲ್ಗೆ ಧಾವಿಸಿದಂತ ಸಂದರ್ಭದಲ್ಲಿ ಸದ್ಯದ ಪರಿಸ್ಥಿತಿ ಎದುರಾಗ್ತಾ ಇದೆ, ಎಲ್ಲರಿಗೂ ಕೂಡ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಆಗ್ತಾ ಇಲ್ಲ, ಎಲ್ಲರೂ ಕೂಡ ಹೇಳ್ತಾರೆ ನನಗೂ ಬೆಡ್ ಬೇಕು, ನನಗೂ ವೆಂಟಿಲೇಷನ್ ಬೇಕಂತ. ಯಾವ ಸ್ಟೇಜ್ ಅಲ್ಲಿ ನಾವು ಆಸ್ಪತ್ರೆಗೆ ತಲುಪಬೇಕಾಗುತ್ತೆ, ಇಲ್ಲ ನಮ್ಗೆ ಏನೋ ಆ ರೀತಿಯಾದಂಥ ಸಿವಿಯರ್ನೆಸ್ ಇಲ್ಲ ಅಂದಾಗ ಮನೆಯಲ್ಲ ಐಸೋಲೇಷನ್ ಅನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು? ಆ್ಯಕ್ಚುಲಿ ಇದನ್ನು ನಾವು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಹೇಳ್ತೀವಿ. ಸ್ಟೇಜ್ 1 ಅಂದರೆ ಸಿಂಪ್ಟಮ್ಯಾಟಿಕ್, ಸ್ಟೇಜ್ 2 ಅಂತಂದರೆ ಅಥವಾ ಸ್ಟೇಜ್ B ಅಂತಂದರೆ ತುಂಬ ಮಿನಿಮಲ್ ಸಿಮ್ಟಮ್ಸ್, ಸ್ವಲ್ಪ ಜ್ವರ, ಸ್ವಲ್ಪ ಕೆಮ್ಮು, ಸ್ವಲ್ಪ ಮೈಕೈ ನೋವು, ಮಿನಿಮಲ್ ಉಸಿರಾಟ, ಈ ಥರ ಇರುತ್ತೆ. ಈ ಥರ ಇದ್ದಾಗ ಖಂಡಿತವಾಗ್ಲೂ ಹೋಮ್ ಐಸೋಲೇಷನ್ ಮಾಡ್ಕೋಬೋದು. ಬಟ್ ಯಾವಾಗ್ಲೂ ಒಂದು ವೈದ್ಯರ ಜೊತೆ ಇದ್ದು ಅವರ ಅಡ್ವೈಸ್ ತೊಗೊಂಡು, ಕನ್ಸಲ್ಟೇಷನ್ ತೊಗೊಂಡು, ವಿಡಿಯೋ ಕನ್ಸಲ್ಟೇಷನ್ ಮೂಲಕನೇ ಇರ್ಬೋದು, ತೊಗೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಮ್ ಐಸೋಲೇಷನ್ ಇರ್ಬೋದು. ಬಟ್ ಸ್ಟೇಜ್ B ಅಥವಾ ಸ್ಟೇಜ್ 2 ದಾಟಿದ ನಂತರ ಅವಾಗ ಸ್ವಲ್ಪ ಹಾಸ್ಪಿಟ್ಲು ಇದು ಬೇಕಾಗುತ್ತೆ. ಒಂದೆಡೆ ಕ್ವಾರಂಟೈನ್ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಬ್ಬ ಕೋವಿಡ್ ಪೇಷಂಟ್ ಏನೆಲ್ಲ ಒಂದಷ್ಟು ಪ್ರೋಟೋಕಾಲ್ನ ಫಾಲೋ ಮಾಡಬೇಕಾಗುತ್ತೆ, ನಾನ್ ಕೋವಿಡ್ ಪೇಷಂಟ್ಸ್ ಅವರಿಂದ ಕಾಂಟ್ಯಾಕ್ಟಲ್ಲಿ ಇದ್ದಂಥ ಮನೆಯವರು ಏನು ಫಾಲೋ ಮಾಡಬೇಕಾಗುತ್ತೆ? ಮೋಸ್ಟ್ ಆಫ್ ದ ಕೇಸಸ್ ಸ್ಟೇಜ್ 1, ಸ್ಟೇಜ್ 2 asymptomatic ಪಾಸಿಟಿವ್ ಆ್ಯಂಡ್ ಮೈಲ್ಡ್ ಸಿಂಪ್ಟಮ್ಯಾಟಿಕ್, ಜಸ್ಟ್ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗೆ ಸಿವಿಯರ್ ಪೇಷಂಟ್ಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಐಸೋಲೇಟ್ ಆಗಬೇಕು. ಒಂದು ಸಿಂಗಲ್, ಪ್ರಿಫರೆಬ್ಲಿ ಅಟ್ಯಾಚ್ ಬಾತ್ರೂಮ್ ಇರುವಂಥ ಸಿಂಗಲ್, ಸೊ ದಟ್ ಅವರು ಬೇರೆ ಡೈನಿಂಗ್ ಏರಿಯಾ ಆ ಏರಿಯಾದಲ್ಲೆಲ್ಲ ಓಡಾಡಬಾರ್ದು. ಸೊ ಅವರ ಒಂದು ಸಿಂಗಲ್ ರೂಮಲ್ಲಿ ಅಟ್ಲೀಸ್ಟ್ ಪಾಸಿಟಿವ್ ಬಂದವರು ಮಿನಿಮಮ್ 14 ಡೇಸ್ ಕ್ವಾರಂಟೈನ್ ಆಗಬೇಕಾಗುತ್ತೆ, 14 ದಿನ. ಸೊ ಈಗೇನೋ ಮನೆಯವರು ಅವ್ರಿಗೆ ಊಟ ತಂದು ಕೊಡಬೇಕು, ಮೆಡಿಸಿನ್ಸ್ ತಂದು ಕೊಡಬೇಕು, ಏನೇ ಇದ್ದರೂ ಅದನ್ನು 6 feet ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಏನೇ ಒಂದು ಕಮ್ಯುನಿಕೇಟ್ ಮಾಡೋದಿದ್ರೆ ಮಿನಿಮಮ್ 6 feet ಡಿಸ್ಟೆನ್ಸ್ ಮಾಡಬೇಕು. ಮನೆಯಲ್ಲಿ ಎಲ್ಲರೂ ಮಾಸ್ಕ್ ಧರಿಸಿರಬೇಕು. ಈಗ ಆಲ್ರೆಡಿ ಈಗ ಹೊಸ ಡೇಟಾ ಬರ್ತಾ ಇದೆ, ಇದು ಇಟ್ಸ್ ನೋ ಲಾಂಗರ್ ಎ ಡ್ರಾಪ್ಲೆಟ್ ಇನ್ಫೆಕ್ಷನ್, ಕರೋನಾ ಏರಿಂದ ಸ್ಪ್ರೆಡ್ ಆಗುತ್ತೆ, ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ ಅಂತ ಈಗ ಡೇಟಾ ಬಂದಿದೆ. ಸೊ ಹಾಗಾಗಿ
ಸೊ ಒಂದು ನಿಮ್ಮ ಮನೆಯಲ್ಲಿ ಕೊರೋನಾ ಪಾಸಿಟಿವ್ ಪೇಷಂಟು ಒಂದು ರೂಮಲ್ಲಿ ಕ್ವಾರಂಟೈನ್ ಆಗಿದ್ದಾರೆ ಅಂದರೆ ಸೊ ಮನೆಯಲ್ಲಿ ನಾವು ಉಸಿರಾಡೋ ಗಾಳಿಯಲ್ಲೂ ಕೊರೋನಾ ಪಾರ್ಟಿಕಲ್ಸ್ ಇರ್ಬೋದು. ಸೊ ಪಾಸಿಟಿವ್ ಇದ್ದರೆ ಮನೆಯಲ್ಲೂ ಇರೋರು ಫೇಸ್ ಮಾಸ್ಕ್ ಧರಿಸಿರಬೇಕು. ಎಲ್ಲ ವಿಂಡೋ ಮತ್ತು ಇದನ್ನೆಲ್ಲ ವೆಂಟಿಲೇಷನ್ನು ಕ್ರಾಸ್ ವೆಂಟಿಲೇಷನ್ ಎಲ್ಲ ಪ್ರಾಪರ್ ಆಗಿರಬೇಕು. ಏನೇ ಮಾತಾಡೋದಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಮಿನಿಮಮ್ 6 feet ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೊ ಮತ್ತು ಪಲ್ಸ್ ಆಕ್ಸಿಮೀಟರ್. ಸೊ ಕ್ವಾರಂಟೈನ್ ಆಗಿರೋರಿಗೆ ಅವ್ರಿಗೆ ಯಾವಾಗ ಸ್ಟೇಜ್ 2 ಇಂದ ಸ್ಟೇಜ್ 3ಗೆ ಹೋಗ್ತೀವಿ ಅನ್ನೋದು ಪೇಷಂಟ್ಗೆ ಎಷ್ಟೊಂದು ಸರಿ ಗೊತ್ತಾಗಲ್ಲ. ಸುಸ್ತಿರುತ್ತೆ, ಊಟ ಸೇರಲ್ಲ ಅಂತಾರೆ, ಇಟ್ಸ್ ಎ ಪಾರ್ಟ್ ಆಫ್ ಎ ವೈರಲ್ ಫೀವರ್ ಅಂತ ಸುಮ್ಮನೆ ಆಗಿಬಿಡ್ತಾರೆ ಪೇಷಂಟು. ಡಾಕ್ಟರ್ ಸಂತೋಷ್ ಹೇಳ್ದಂಗೆ 94 ಬಂದಾಗ ಸ್ಯಾಚುರೇಷನ್ ಅಲರ್ಟ್ ಆಗಬೇಕು ಪೇಷಂಟ್. 94 ಬಂದಾಗ ಆಕ್ಸಿಜನ್ ಸ್ಯಾಚುರೇಷನ್ ಡ್ರಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. 90 to 93 ಇನ್ನು ಕೆಳಗಡೆ ಬರ್ತಾ ಇದೆ ಅಂದರೆ ಪೇಷಂಟ್ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಹಾಸ್ಪಿಟಲೈಸೇಷನ್. ಅವರು ಯಾರು ವಿಡಿಯೋ ಕನ್ಸಲ್ಟೇಷನ್ ಮಾಡಿರೋ ಡಾಕ್ಟ್ರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಅವ್ರು ಎಲ್ಲಿ ರೆಗ್ಯುಲರ್ ಆಗಿ ತೋರಿಸ್ಕೊಳ್ತಿದ್ದಾರೋ ಬೆಡ್ ಅವೈಲಬಿಲಿಟಿ ಎಲ್ಲಿದೆಯೋ ಅಥವಾ ಗೌರ್ಮೆಂಟ್ ಅಥಾರಿಟೀಸ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆ ಪ್ರೈವೇಟ್ ಹಾಸ್ಪಿಟಲ್ ಹೆಲ್ಪ್ಲೈನ್ನ ಕಾಂಟ್ಯಾಕ್ಟ್ ಮಾಡಿ ಹಾಸ್ಪಿಟಲೈಸೇಷನ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಮತ್ತು ಕ್ವಾರಂಟೈನ್ ಆಗಿರೋ ಪೇಷಂಟ್ಸ್ಗೆ ಕೆಲವೊಂದು ಡೌಟ್ಗಳಿರುತ್ತೆ, ನಾನು ಅದು ಊಟ ಮಾಡ್ಬೋದಾ, ಇದು ಇಟ್ಸ್ ಅ ಕಾಮನ್ ದಿಸ್ ಥಿಂಗ್. ಸೊ ನಾರ್ಮಲಿ ಕ್ವಾರಂಟೈನ್ ಪೇಷಂಟ್ ಈಸ್ ಆಲ್ರೆಡಿ ಇನ್ ವೈರಲ್ ಇನ್ಫೆಕ್ಷನ್. ವೈರಲ್ ಇನ್ಫೆಕ್ಷನ್ ಇದ್ದಾಗ ದೇಹದಲ್ಲಿ ಇಮ್ಯೂನ್ ಡಿಸ್ರೆಗ್ಯುಲೇಷನ್ ಆಗ್ತಾ ಇರುತ್ತೆ. ವಿ ಶುಡ್ ನಾಟ್ ಹ್ಯಾವ್ ಒನ್ ಮೋರ್ ಇನ್ಫೆಕ್ಷನ್, ಐದರ್ ಫುಡ್ ಪಾಯ್ಸನಿಂಗ್ ಆರ್ ಅದರ್. ಸೊ ನಾವು ಸಜೆಸ್ಟ್ ಮಾಡೋದು ಫ್ರೆಶ್ಲಿ ಕುಕ್ಡ್ ವೆಜಿಟೇರಿಯನ್ ಫುಡ್, ರೆಫ್ರಿಜರೇಟೆಡ್ ಕೋಲ್ಡ್ ಫುಡ್ಸು ಆ ಥರ ಏನೇ ತಂಗಲ್ ಐಟಮ್ಗಳು ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಕಾದಾರಿ ನೀರನ್ನೇ ಬಳಸಿ ಫ್ರೆಶ್, ಹೌದು. ಸೊ ದಟ್ ಪೇಷಂಟ್ಗೆ ಮತ್ತೆ ಹೊಸ ಇನ್ಯಾವುದೋ ಕ್ರಾಸ್ ಇನ್ಫೆಕ್ಷನ್ ಆಗಲಿ ಅದು ಆಗಬಾರ್ದು. ಸೊ ಪೇಷಂಟು ನೀರು ಜಾಸ್ತಿ ಕುಡಿಬೇಕು. ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಫೇಸಲ್ಲಿ ಆಲ್ರೆಡಿ ಡಾಕ್ಟರ್ ಸಂತೋಷ್ ಹೇಳ್ತಿದ್ದಂಗೆ ಸೆಕೆಂಡ್ ಫೇಸಲ್ಲಿ ಇಮ್ಯೂನ್ ಫೇಸಲ್ಲಿ ರಕ್ತ ಹೆಪ್ಕೊಟ್ಟೋದಂತೀವಿ, ಕ್ಲಾಟ್. ಇದು ಒನ್ ಆಫ್ ದ ಡೇಂಜರ್ ಸೈನ್ಸ್ ಆಫ್ ಅವರ್ ಕರೋನಾ. ಬ್ಲಡ್ ರಕ್ತನಾಳದಲ್ಲಿ ಕ್ಲಾಟ್ ಆಗುತ್ತೆ, ಶ್ವಾಸಕೋಶದಲ್ಲಾಗಲಿ ಬೇರೆ ಮೆದುಳದ ಬ್ಲಡ್ ವೆಸಲ್ಸ್ಗಳಾಗಲಿ. ಸೊ ಹಂಗಾಗಿ ಡಿಹೈಡ್ರೇಷನ್ ಆಯಿತು ಅಂದರೆ ಪೇಷಂಟ್ಗೆ ತೊಂದರೆ ಜಾಸ್ತಿ ಆಗುತ್ತೆ. ಸೊ ಚೆನ್ನಾಗಿ ನೀರು ಕುಡಿಯೋದು, ಫ್ರೆಶ್ಲಿ ಕುಕ್ಡ್ ವೆಜಿಟೇರಿಯನ್ ಫುಡ್, ಫ್ರೆಶ್ ಫ್ರೂಟ್ಸು, ಈವನ್ ಎಗ್ ಡಯಟು ಸಹ ತೊಗೊಳ್ಬೋದು ಪೇಷಂಟ್. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಆಲ್ ದ ಟೈಮ್ ವೇರ್ ಮಾಡೋದು, ಫ್ಯಾಮಿಲಿ ಮೆಂಬರ್ ಜೊತೆ ಕಮ್ಯುನಿಕೇಟ್ ಮಾಡೋದು, ನಾನು ಆಲ್ರೆಡಿ ಹೇಳ್ದಂಗೆ 6 feet ಇದು ತುಂಬ ಇಂಪಾರ್ಟೆಂಟ್. ಎವ್ರಿ 4 hours ಸ್ಯಾಚುರೇಷನ್ನ ಚೆಕ್ ಮಾಡಿ, ಎವ್ರಿ 4 hours. ಹೆಲ್ತ್ ಸ್ಯಾಚುರೇಷನ್ ಪಾಯಿಂಟ್ ಅಂದ್ರೆ ಕೇವಲ ಇದಿಷ್ಟೇ ಅಲ್ಲ, ಒಂದಷ್ಟು ದಿನಗಳ ನಂತರದಲ್ಲೂ ಯಾವ ರೀತಿಯಾಗಿ ಆರೋಗ್ಯಯುತ ಕ್ವಾರಂಟೈನ್ ಆಗಿರ್ಬೋದು, ಹೋಮ್ ಐಸೋಲೇಷನ್ ಆದಂತಹ ಸಂದರ್ಭಗಳು ಕೂಡ ನಮ್ಮ ಆರೋಗ್ಯವನ್ನ ನಾವೇ ಯಾವ ರೀತಿ ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ಒಂದಷ್ಟು ಮಾಹಿತಿ ನೀಡಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರ ಗಮನಕ್ಕೆ ಮತ್ತೊಂದು ವಿಚಾರವನ್ನು ತರುವಂತ ನಿಟ್ಟಿನಲ್ಲಿ ಇದೀಗ ಮುಂದಾಗ್ತಾ ಇದ್ದು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಸದ್ಯ ವಿಡಿಯೋ ಸಮಾಲೋಚನೆಯನ್ನ ಕೂಡ ಇದೀಗ ತಮ್ಮ ಕ್ಲೈಂಟ್ಸ್ಗಳಿಗಾಗಿ ಕೂಡ ಇಲ್ಲಿ ಸಾದರವನ್ನು ಪಡಿಸ್ತಾ ಇರುವಂತದ್ದು. ನಿಮ್ಮ ಮನೆಯಿಂದಲೇ ನಮ್ಮ ಸೂಪರ್ ಸ್ಪೆಷಾಲಿಟಿಯ ವೈದ್ಯರ ಜೊತೆ ನೀವು ಕೂಡ ಸಮಾಲೋಚನೆಯನ್ನು ಕೂಡ ನಡೆಸಬಹುದು. ಕೇವಲ ಕೋವಿಡ್ ಅಂತಲ್ಲ, ಯಾವುದೇ ರೀತಿಯಾದಂಥ ಆರೋಗ್ಯದಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ನೀವು ಕೂಡ ವೈದ್ಯರೊಂದಿಗೆ ಸೂಕ್ತ ಮಾಹಿತಿಯನ್ನು ನೇರವಾಗಿ ಭೇಟಿಯಾಗುವ ಬದಲಾಗಿ ವಿಡಿಯೋ ಮುಖಾಂತರ ನೀವು ಇದ್ದಲ್ಲೇ ಕೂಡ ಪಡೆಯಬಹುದಾಗಿದೆ. ಇದರ ಅಪಾಯಿಂಟ್ಮೆಂಟ್ಗಾಗಿ ನೀವು ಕೂಡ ಲಾಗಿನ್ ಆಗಬೇಕಾಗಿರುವಂಥದ್ದು video.narayana.healthಗೂ ಕೂಡ ಲಾಗಿನ್ ಆಗಬಹುದು. ಅಥವಾ ನೋಂದಣಿಗಾಗಿ ಕರೆ ಮಾಡಬೇಕಾದಂಥ ಸಂಖ್ಯೆ 9538052378 180030900309 ಈ ನಂಬರ್ಗೂ ಕೂಡ ಕರೆಯನ್ನು ಮಾಡಿ ನೀವು ಈ ಕುರಿತಾಗಿ ವಿಡಿಯೋ ಜೊತೆ ಸಮಾಲೋಚನೆ ಮಾಡೋದರ ಕುರಿತಾಗಿ ಅಪಾಯಿಂಟ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ಳಬಹುದು ಅಂತ ತಿಳಿಸ್ತಾ ಇದ್ದಾವೆ. ಎಸ್, ಬನ್ನಿ ಹಾಗಿದ್ರೆ ಕೋವಿಡ್ನ ಕುರಿತಾದಂಥ ಮತ್ತಷ್ಟು ಮಾತುಕತೆಯನ್ನು ನಾವೀಗ ಮುಂದುವರಿಸೋಣ. ಎಸ್, ಡಾಕ್ಟರ್ ರವಿ ಅವರು ಹೇಳ್ತಾ ಇದ್ರಿ, ಒಂದಷ್ಟು ಮುಂಜಾಗ್ರತೆಗಳನ್ನು ಮುಂಚೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈ ಒಂದು ಸ್ಪ್ರೆಡ್ಡಿಂಗ್ ಏನಾಗ್ತಾ ಇದೆ, ಈ ಚೈನನ್ನು ನಾವು ಕೂಡ ಬ್ಲಾಕ್ ಮಾಡ್ಬೋದು ಅನ್ನೋದನ್ನು ಕೂಡ ಸರ್ಕಾರನೂ ಕೂಡ ಹೇಳ್ತಾ ಇದೆ. ಆದರೆ ಒಂದಷ್ಟು ಜನರ ಈ ಅನಗತ್ಯ ಓಡಾಟ, ಸಾಕಷ್ಟು ಕೇರ್ಲೆಸ್ನೆಸ್ ಏನಿದೆ, ಇದರಿಂದಲೇ ಕೂಡ ಸೂಪರ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಒಳಗಾಗಬಾರ್ದು, ಅಥವಾ ಒಂದಷ್ಟು ಗೌರ್ಮೆಂಟ್ ರೂಲ್ಸ್ನ ಜೊತೆಗೆ ಯಾವ ರೀತಿ ನಮ್ಮನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕಾಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ, ಹೇಗೆ ಇಟ್ಕೋಬೋದು ನಾವು ಟು ಬಿ ಇನ್ ಅ ಹೆಲ್ದಿ ವೇ? ನಾವು ಎಲ್ಲ ಸ್ಟಡೀಸು ಮತ್ತು ಈಗಿನ ಇನ್ನೂ ಇದ್ರ ಕೋವಿಡ್ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ. ರಿಸರ್ಚ್ ನಡೀತಾ ಇದೆ. ಇನ್ನೂ ಕೆಲವೊಂದು ತಿಂಗಳುಗಳು, ವರ್ಷಗಳ ನಂತರ ಅದರ ಡೇಟಾ ಬರುತ್ತೆ. ಸೊ ಈಗ ಗೊತ್ತಿರೋ ಒಂದು ವಿಷಯಗಳಲ್ಲಿ ಅತಿ ಮುಖ್ಯವಾದ ಒಂದು ವಿಷಯ ಅಂತಂದರೆ ಮಾಸ್ಕ್. ನಾವು ಇನ್ನೇನು ಮಾಡೋದಿದ್ರು ಒಂದು ಮಾಸ್ಕ್, ಒಂದು ಒಳ್ಳೆ ಪ್ರಾಪರ್ ಫಿಟ್ಟಿಂಗ್ ಮಾಸ್ಕು, ಎಲ್ಲ ಹೆಚ್ಚಾಗಿ ಲೂಸಾಗಿ ಹಾಕ್ಕೊಂಡು ಅದನ್ನು ಅದು ಕೆಳಗಡೆ ಹಾಕ್ಕೊಂಡು ಅಥವಾ ಎಲ್ಲೋ ಹಾಕ್ಕೊಂಡು, ಅಥವಾ ಕೆಲವರು ವಾಕ್ ಮಾಡೋದು ನೋಡಿದಿರಿ ನೀವು, ಅದನ್ನು ಕೈಯಲ್ಲಿ ಇಟ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ, ಏನೋ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಂಗೆ. ಸೊ ಈ ರೀತಿ ಮಾಡಬಾರ್ದು. ಸೊ ಮಾಸ್ಕ್ ಮೋಸ್ಟ್ ಇಂಪಾರ್ಟೆಂಟ್.
ಎರಡನೇದಾಗಿ ಸಾಮಾಜಿಕ ಅಂತರ. ಇದನ್ನು ಕೂಡ ನಾವು ಎಷ್ಟು ಹೇಳಿದ್ರು ಸಾಲದು. ಮಿನಿಮಮ್ ಆವಾಗಲೇ ಹೇಳ್ದಂಗೆ 4 ರಿಂದ 6 ಅಡಿ ಡಿಸ್ಟೆನ್ಸ್ ಇರಬೇಕು, ಗುಂಪಾಗಬಾರ್ದು. ಆಮೇಲೆ ಆದಷ್ಟು ಹ್ಯಾಂಡ್ ವಾಶ್ ಅಥವಾ ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೀವಿ. ಊಟ ಮಾಡೋದಕ್ಕೆ ಮುಂಚೆ, ತಿಂಡಿ ತಿನ್ನೋಕ್ಕೆ ಮುಂಚೆ ನಾವು ಆದಷ್ಟು ಕಿವಿ, ಮೂಗು, ಬಾಯಿ ಇದನ್ನು ಮುಟ್ಕೊಳ್ಳೋದನ್ನು ತಪ್ಪಿಸ್ಬೇಕು. ಅದಕ್ಕೆ ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೀವಿ. ಆಮೇಲೆ ರೆಸ್ಪಿರೇಟರಿ ಎಟಿಕೆಟ್. ಶೀತ ಕೆಮ್ಮು ಬಂದಾಗ ಒಂದು ಕರ್ಚೀಫು ಅಥವಾ ಪೇಪರ್ ನ್ಯಾಪ್ಕಿನ್ ಏನಿದೆ ಅದನ್ನು ಬಾಯಿ ಮುಚ್ಕೊಂಡು ಮಾಡಬೇಕು, ಅಥವಾ ಏನು ಕೈಗೆ ಸಿಗಲಿಲ್ಲ ಸದ್ಯಕ್ಕೆ ಎಲ್ಬೋ ಹತ್ರ ಹಿಂಗೆ ಇಟ್ಕೊಂಡು ಮಾಡಬೇಕು. ಈ ಥರ ಒಂದು ಪಾಲನೆಗಳು. ಆಮೇಲೆ ಹೆಚ್ಚಿನ ಓಡಾಟ ಬೇಡ, ಅಥವಾ ಗುಂಪು ಸೇರೋದು ಅಥವಾ ಪಾರ್ಟಿ. ಇದು ಈಗ ಯಾಕಂತಂದರೆ ಈಗ ಎರಡನೇ ಇದರಲ್ಲಿ ಏನಿದೆ, ಈ ಮ್ಯೂಟೆಂಟ್ ಸ್ಟ್ರೇನ್ಸು ಇವೆಲ್ಲ ಏನಿದೆ, ಇದರಲ್ಲಿ ಇನ್ಫೆಕ್ಟಿವಿಟಿ ಜಾಸ್ತಿ ಇದೆ ಮೊದಲನೇ ವೇವ್ಗಿಂತ. ಸೊ ಈಗ ನಾವು ಅದನ್ನು R ರೇಷಿಯೋ ಅಂತ ಹೇಳ್ತೀವಲ್ಲ, ಒಬ್ಬರು ಅದನ್ನು ಎಷ್ಟು ಜನಕ್ಕೆ ಕೊಡ್ಬೋದು ಅಂತ ಇನ್ಫೆಕ್ಷನ್ನ, ಅದು ಈ ಮೊದಲನೇದಕ್ಕಿಂತ ಈ ಸತಿ ಜಾಸ್ತಿ ಇದೆ. ಸ್ಪ್ರೆಡ್ಡಿಂಗ್ ಜಾಸ್ತಿ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಒಳಗಡೆ ಕೂಡ ಆದರೂ ಕೂಡ ಅಣ್ಣ ತಮ್ಮಂದರು, ಫ್ಯಾಮಿಲಿಗಳು ಮೀಟ್ ಮಾಡೋದು, ಒಂದು ಕಡೆ ಕೂತ್ಕೊಳ್ಳೋದು, ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಈ ಒಂದು ಇದನ್ನು ನಿಯಮಗಳನ್ನು ಪಾಲಿಸಿದರೆ ಟು ಎ ಲಾರ್ಜ್ ಎಕ್ಸ್ಟೆಂಟ್ ಇದನ್ನು ತಡೆಗಟ್ಬೋದು. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀನಿ, ನೀವು ಕೇಳಿರ್ತೀರಿ. ಸೊ ಈ ಬಿಹೇವಿಯರ್ ಇಂಪಾರ್ಟೆಂಟ್. ಈಗ ನಾವು ಏನೇನು ಚರ್ಚೆ ಮಾಡಿದ್ವಿ, ಇದಕ್ಕೆ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀವಿ. ಇದನ್ನು ಪಾಲಿಸೋದು ತುಂಬ ಮುಖ್ಯ. ಸಂತೋಷ್, ಒಂದೆಡೆ ಮನೆಯಲ್ಲಿದ್ದಂಥ ಸೋಂಕಿತರಿಗೆ ಪ್ರತ್ಯೇಕ ರೂಮ್ನ ಜೊತೆಗೆ ಪ್ರತ್ಯೇಕ ವಾಶ್ರೂಮ್ ಅಥವಾ ನಾವೇನು ಶೌಚಾಲಯದ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹಾಗಿದ್ರೆ ಕೋವಿಡ್ ಸೋಂಕಿತರು ಅಥವಾ ಐಸೋಲೇಟೆಡ್ ಪರ್ಸನ್ ಇದ್ದಂಥ ಒಂದು ಶೌಚಾಲಯವನ್ನೇ ಮನೆಯವರು ಬಳಸಿದ್ರು, ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ಗಳು ಇರುತ್ತೆ. ಹಾಗಿದ್ರೆ ಫೊಮೈಟ್ ಸ್ಪ್ರೆಡ್ ಅಂತ ಹೇಳ್ತಿದ್ರು. ಅಂತ ಹೇಳಿದ್ರೆ ಲೈಕ್ ಕೋವಿಡ್ ಇನ್ಫೆಕ್ಟೆಡ್ ಪೇಷಂಟ್ ಏನಾದರೂ ಅವ್ರ ಕೈ ಬಾಡಿಲಿ ಸರ್ಫೇಸ್ ಎಲ್ಲ ವೈರಸಸ್ ಇರುತ್ತೆ. ಸೊ ಅವ್ರು ಮುಟ್ಟಿದ ಜಾಗನ ಮತ್ತು ಇನ್ನೊಬ್ಬರು ನಾನ್ ಇನ್ಫೆಕ್ಟೆಡ್ ಪರ್ಸನ್ ಮುಟ್ಟಿದ್ರೆ ಅವ್ರಿಗೆ ಕೂಡ ಹರಡೋ ಚಾನ್ಸಸ್ ಇರ್ತದೆ. ಅದಕ್ಕೇ ವಿ ಟ್ರೈ ಟು ಟೆಲ್ ದೆಮ್, ಪ್ಲೀಸ್ ಟ್ರೈ ಟು ಐಸೋಲೇಟ್ ಇನ್ ಅ ಸಪ್ರೇಟ್ ರೂಮ್ ಆ್ಯಂಡ್ ಅ ಸಪ್ರೇಟ್ ಬಾತ್ರೂಮ್ ಅಂತ. ಅದನ್ನ ಡಾಕ್ಟರ್ ಚೈತನ್ಯ ಅವರು ಅವಾಗಲೇ ಸ್ಟ್ರೆಸ್ ಮಾಡಿ ಹೇಳಿದ್ರು. ಆದಷ್ಟು ಆ ರೀತಿ ಮಾಡ್ತಕ್ಕಂಥದ್ದು. ಅಕಸ್ಮಾತ್ ಅದೇನು ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಯಾವ ಸರ್ಫೇಸಸ್ನ ಅವರು ಟಚ್ ಮಾಡಿ ಬಂದಿರ್ತಾರೆ ಅದನ್ನ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಸೂಕ್ತ. ಈಗ ಇಷ್ಟೊಂದು ಸ್ಪ್ರೇಸ್ ಬಂದಿದೆ, ಹೈಪ್ಸೋಡಿಯಂ ಹೈಪೋಕ್ಲೋರಿನೇಷನ್ ಸ್ಪ್ರೇಸ್ ಎಲ್ಲ ಇದೆ, ಅದನ್ನೆಲ್ಲ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ಅಟ್ಲೀಸ್ಟ್ ಮಾಡಬೇಕು. ಅದರಲ್ಲೂ ಎಷ್ಟು % ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇ ಹೇಳ್ತೀವಿ ಆದಷ್ಟು ಸಪ್ರೇಟ್ ಬಾತ್ರೂಮ್. ಈಗ ಎಷ್ಟೋ ಜನ ಇಂಡಿಯನ್ ಎಕಾನಮಿಲಿ ನಿಮಗೆಲ್ಲ ಗೊತ್ತಿರುತ್ತೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ, ದೇ ಕೆನಾಟ್ ಅಫೋರ್ಡ್ ಅ ಸಪ್ರೇಟ್ ಬಾತ್ರೂಮ್ ಆ್ಯಂಡ್ ಸಪ್ರೇಟ್ ರೂಮ್. ಅಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಐಸೋಲೇಷನ್ ಫೆಸಿಲಿಟಿನ ಅವರು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿದ್ದು ಆಮೇಲೆ ಎಲ್ಲ ಐಸೋಲೇಷನ್ ಮುಗಿಸಾದ್ಮೇಲೆ ಮನೆಯವ್ರ ಜೊತೆ ಸೇರ್ಕೊಳ್ತಕ್ಕಂಥ ಸೂಕ್ತ ಅಂತ ಹೇಳ್ತಾರೆ. ಓಕೆ, ಎಸ್ ಪ್ಲೀಸ್. ಹೇಳಿದ್ರಲ್ಲ ಫೊಮೈಟ್ ಸ್ಪ್ರೆಡ್ ಅಂತ, ಎಸ್ಪೆಷಲಿ ಈ ಥರ ಕಮೋಡ್ ಯೂಸ್ ಮಾಡೋ ಇದರಲ್ಲಿ ಫ್ಲಶ್ ಮಾಡಿದಾಗ ಪೇಷಂಟು ಮೋಷನ್ ಪಾಸ್ ಆದಮೇಲೆ ಫ್ಲಶ್ ಮಾಡ್ತಾರಲ್ಲ, ಅದರಿಂದನೂ ಫ್ಲಶ್ ಪ್ರೆಷರ್ಗೆ ವೈರಲ್ ಪಾರ್ಟಿಕಲ್ಸು ಏರ್ಗೆ ಸ್ಪ್ರೆಡ್ ಆಗೋ ಚಾನ್ಸಸ್. ಹಂಗಾಗಿ ಒಂದು ಸಿಂಪಲ್ ಥಿಂಗ್ ವಾಟ್ ಜನರಲ್ ಪಬ್ಲಿಕ್ ಶುಡ್, ಪೇಷಂಟ್ ಐಸೋಲೇಟ್ ಆಗಿರೋರು ಫ್ಲಶ್ ಮಾಡೋ ಕಮೋಡ್ದು ಲಿಡ್ನ ಕ್ಲೋಸ್ ಮಾಡಿ ಫ್ಲಶ್ ಮಾಡಬೇಕು. ಇಲ್ಲಾಂದ್ರೆ ಅದು ಏರಲ್ಲಿ ಇಟ್ ವಿಲ್ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ವೈರಾಣು, ಕೋವಿಡ್ ಪೇಷಂಟ್ ವೈರಾಣುದಲ್ಲಿ ಅದು ಹೇಳಿದಲ್ಲ 15 to 20% ಪೇಷಂಟ್ಸ್ಗೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಂಪ್ಟಮ್ಸ್ ಇರುತ್ತೆ, ವಾಂತಿ ಅಥವಾ ಬೇದಿ ಇರುತ್ತೆ. ಸೊ ಅದರಲ್ಲೂ ವೈರಾಣು ಪಾರ್ಟಿಕಲ್ಸ್ ಇರುತ್ತೆ. ಸೊ ಕಮೋಡ್ ಯೂಸ್ ಮಾಡಿದಾಗ ಲಿಡ್ನ ಕ್ಲೋಸ್ ಮಾಡಿ ಫ್ಲಶ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ವೆರಿ ನೈಸ್. ಇನ್ನು ವೀಕ್ಷಕರೇ, ನೀವು ಕೂಡ ಪರದೆ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮಲ್ಲಿ ಏನಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕ್ವೆಶನ್ಸ್ಗಳಾಗಿರ್ಬೋದು, ಕ್ವೈರಿಗಳನ್ನ ಕೂಡ ಕೇಳಬಹುದು. ನಿಮಗೆ ಯಾವುದಾದ್ರೂ ಬಗ್ಗೆ ಅನುಮಾನ ಇದ್ದಲ್ಲಿ ಅಥವಾ ವೈದ್ಯರಿಂದ ಸಲಹೆಯನ್ನು ಪಡೆಯಬಹುದು, ಅಥವಾ ವೈದ್ಯರನ್ನ ನೇರವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪರ್ಕಿಸಲು ಸಾಧ್ಯವಿಲ್ಲ. ಆದರೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಿಂದ ವಿಡಿಯೋ ಸಮಾಲೋಚನೆಗೂ ಕೂಡ ಅವಕಾಶವನ್ನ ಕಲ್ಪಿಸಿದ್ದಾರೆ. ಪರದೆ ಮೇಲೆ ಬರುವಂತಹ ಆಸ್ಪತ್ರೆ ನಂಬರ್ಗೆ ಕರೆ ಮಾಡಿ ಆ ವಿಡಿಯೋ ಸಮಾಲೋಚನೆಯ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಎಸ್ ಡಾಕ್ಟರ್ ಚೈತನ್ಯ, ಒಂದೆಡೆ ಸದ್ಯದ ಪರಿಸ್ಥಿತಿಯಲ್ಲಿ ಕೋವಿಡ್ ಅನ್ನ ಹೊರತಾಗಿ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದವರಿಗೂ ಕೂಡ ಒಂದಷ್ಟು ತೊಂದರೆಗಳಾಗ್ತಾ ಇದೆ. ಅದರಿದ್ದವ್ರಿಗೆ ಜಾಸ್ತಿ ಇನ್ಫೆಕ್ಟ್ ಆಗ್ತಾ ಇದೆ ಬೇಗ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಷ್ಟು ಮಟ್ಟಿಗೆ ಸತ್ಯ ಅಂತ ನಾವಿಲ್ಲಿ ವಿಮರ್ಶೆ ಮಾಡಬಹುದು? ಹಾಕಿದ್ರೆ ಕೋವಿಡ್ ಅಲ್ಲದೆ ಬೇರೆ ರೀತಿಯಾದಂತ ಕೋಮಾರ್ಬಿಡ್ ಪೇಷಂಟ್ಸ್ ಹೇಳ್ದಂಗೆ ಆಲ್ರೆಡಿ ಮೋಸ್ಟ್ ಕಾಮನ್ಲಿ ಡಯಾಬಿಟಿಕ್ ಹೈಪರ್ಟೆನ್ಷನ್ ಇರ್ಬೋದು, ಅಥವಾ ಪೇಷಂಟು ಆಂಜಿಯೋಗ್ರಾಮು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿರ್ಬೋದು, ಅಥವಾ ಪೇಷಂಟು ಕ್ಯಾನ್ಸರು ಕೀಮೊಥೆರಪಿ ಹೊಟ್ಟಿರೋ ಪೇಷಂಟು, ಅಥವಾ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮೇಲಿರುವಂಥ ಪೇಷಂಟ್ಸು ಇವ್ರನ್ನ, ಅಥವಾ ಕಾರ್ಡಿಯಾಕ್ ಪೇಷಂಟ್ ಹೇಳಿದಾನೆ ಆಂಜಿಯೋಗ್ರಾಮ್ ಅಥವಾ ಓಪನ್ ಹಾರ್ಟ್ ಬೈಪಾಸ್ ಆಗಿರೋ ಪೇಷಂಟು, ಇವ್ರನ್ನ ನಾವು ಲೆಸ್ ಇಮ್ಯುನೋ ಕಾಂಪಿಟೆಂಟ್ ಅಂತ ಹೇಳ್ತೀವಿ. ಅಂದರೆ ಅವರು ಇಮ್ಯುನಿಟಿ ಲೆವೆಲ್ಲು ಒಬ್ಬ ನಾರ್ಮಲ್ ಪೇಷಂಟ್ದು ಮ್ಯಾಚ್ ಮಾಡಲಿಕ್ಕೆ ಆಗಲ್ಲ. ಇಂಥವರಲ್ಲಿ ವೈರಲ್ ರೆಪ್ಲಿಕೇಶನ್ ತುಂಬ ಬೇಗ ಆಗುತ್ತೆ.
ಸೊ ಈ ಥರ ಪೇಷಂಟ್ಸ್ಗಳಿಗೆ ಈ ಥರ ಸೋಂಕು ಕಂಡು ಬಂದಲ್ಲಿ ನಾನು ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಹೇಳ್ದಂಗೆ ಅವರು ಬೇಗನೆ ಟೆಸ್ಟ್ ಮಾಡಿಸ್ಕೊಂಡು ಬೇಗ ಅವರು ಟ್ರೀಟ್ ಮಾಡ್ತಿರೋ ಡಾಕ್ಟ್ರು ವಿಡಿಯೋ ಸಮಾಲೋಚನೆ ಆಗಲಿ ಅಥವಾ ಫೋನ್ ಕಾಲ್ ಮುಖಾಂತರ ಆಗಲಿ ಬೇಗ ಅಡ್ವೈಸ್ ಪಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕೆ ಇವ್ರನಲ್ಲಿ ಡಾಕ್ಟರ್ ಸಂತೋಷ್ ಆಗಿ ಹೇಳಿದೆ ಸೈಟೋಕೈನ್ ಸ್ಟಾರ್ಮ್ ಅಂತ ಏನು ಹೇಳಿದ್ರಲ್ಲ, ಸೊ ಅಂದರೆ ಬೇಗ ಉಸಿರಾಟದ ತೊಂದರೆ, ಬೇಗ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅಂಗಾಂಗಗಳ ವೈಫಲ್ಯತೆ, ಈ ಚಾನ್ಸಸ್ಸು ಮೋರ್ ಎಸ್ಪೆಷಲಿ ಎಲ್ಡರ್ಲಿ ಏಜ್ ಗ್ರೂಪು ಮತ್ತು ಕೋಮಾರ್ಬಿಡ್ ಕಂಡೀಷನ್ಸ್. ಸೊ ಇವರು ಬೇಗ ಟೆಸ್ಟ್ ಮಾಡಿಸ್ಕೊಂಡು ಬೇಗ ಡಾಕ್ಟರ್ ಸಲಹೆ ಪಡೆಯೋದು ತುಂಬ ಅತಿ ಅವಶ್ಯಕ. ಸ್ಯಾಚುರೇಷನ್ನು ಸಹ ಇವ್ರನ್ನು 2 to 4 hours ಮಾನಿಟರಿಂಗ್ ಮಾಡ್ತಾ ಇರಬೇಕು. ಸೊ ಈ ಥರ ಪೇಷಂಟು ಹಾಸ್ಪಿಟಲೈಸೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಎಸ್ ಡಾಕ್ಟರ್ ರವಿ ಅವರೇ, ಒಂದೆರಡು ಹೇಳ್ತಾ ಇದ್ರಿ ಜನರಲ್ ಪೇಷಂಟ್ಸ್ಗಳಿಗೆ ತೊಂದರೆ ಜಾಸ್ತಿ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಆಸ್ಪತ್ರೆಯವರು ಕೂಡ ಕೋವಿಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ, ಈ ಒಂದು ಪ್ಯಾಂಡಮಿಕ್ ಇರೋದ್ರಿಂದ ಬೇರೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ತೊಂದರೆಗಳಾಗ್ತಾ ಇದೆ. ಅದು ಎಷ್ಟೋ ಜನರಿಗೆ ಆಸ್ಪತ್ರೆಗೆ ಬರಲು ಆಗ್ತಾ ಇಲ್ಲ, ಅಂಥವರು ಕೂಡ ಸಾವಿಗೀಡಾಗ್ತಾ ಇದ್ದಾರೆ. ಸೊ ಅವ್ರು ಯಾವ ರೀತಿ ಕ್ರಮವನ್ನು ಈ ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕು ಅಂತ ಹೇಳ್ತೀರಾ? ನೀವು ಅಂಕಿಅಂಶಗಳನ್ನು ಗಮನಿಸಿದ್ರೆ ಈ ಮೊದಲನೇ ವೇವ್ ಹೌದು, ಈಗಲೂ ಕೂಡ ಹೌದು. ನಾವು ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತೀರಿ ಇಲ್ಲಿ ಮಂಡ್ಯದಲ್ಲಿ ಇಷ್ಟ ಆಯಿತು, ಇಲ್ಲ ಆಯಿತು ಅಂತ. ಆದರೆ ಅದಕ್ಕಿಂತ ಹೆಚ್ಚಿನ ಜನ ಬೇರೆ ಕಾಯಿಲೆಗಳಿಂದ ನರಳ್ತಾ ಇರೋರು ಇದ್ದಾರೆ. ಅವ್ರಿಗೆ ಕೂಡ ಎಮರ್ಜೆನ್ಸಿ ಕೇರ್ ಬೇಕಾಗಿರುತ್ತೆ. ಅಂಥವ್ರಲ್ಲಿ ಕೂಡ ಮಾರ್ಟಾಲಿಟಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾವು ಮೊದಲಿಂದನೂ ಇದನ್ನು ಸ್ಟ್ರೆಸ್ ಮಾಡಿಕೊಂಡೇ ಬಂದಿದ್ದೀವಿ. ಫಸ್ಟ್ ವೇವಿಂದನೇ ಇವಾಗ ನಮ್ಮ ಹಾಸ್ಪಿಟಲೆಲ್ಲ ತೊಗೊಂಡ್ರೆ ನಾವು ಸಪ್ರೇಟ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಒಂದು ಬ್ಲಾಕಲ್ಲಿ ಬರೀ ಕೋವಿಡ್, ಇನ್ನೊಂದು ಬ್ಲಾಕಲ್ಲಿ ಕೋವಿಡ್ ಇಲ್ಲದೆ ಇರುವಂಥ ಬೇರೆ ಕಿಡ್ನಿ ಇರ್ಬೋದು, ಹಾರ್ಟು, ಲಂಗ್ಸು, ಬ್ರೈನು, ಕ್ಯಾನ್ಸರು, ಮಕ್ಕಳು, ಹೆಂಗಸರು, ಇವರೆಲ್ಲರಿಗೂ ಬೇರೆ ರೀತಿ ಯಾವ ತೊಂದರೆಗಳಿದೆ ಅವ್ರಿಗೆ ಬೇರೆ ಸಪ್ರೇಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ. ಸೊ ಹೀಗಾಗಿ ನಾವು ನಮ್ಮ ಗೇಟಿಂದನೇ ನಮ್ಮ ಸ್ಕ್ರೀನಿಂಗ್ ಪ್ರೊಸೀಜರು ಶುರು ಆಗ್ತದೆ. ಒಂದು ಯಾವುದೇ ಒಂದು ಪೇಷಂಟ್ ಬಂದಾಗ ಯಾವುದೇ ರೀತಿ ಒಂದು ಫೀವರ್ ಇರ್ಬೋದು ಅಥವಾ ಕೆಮ್ಮು ಶೀತ ಇರ್ಬೋದು, ಅವ್ರಿಗೆ ಸ್ಕ್ರೀನಿಂಗ್ ಮಾಡ್ತೀವಿ, ಟೆಂಪ್ರೇಚರ್ ಚೆಕ್ ಮಾಡ್ತೀವಿ, ಆಮೇಲೆ ಹಿಸ್ಟ್ರಿ ತೊಗೊಳ್ತೀವಿ. ನಂತರ ಫೀವರ್ ಏನಾದ್ರು ಡೌಟ್ ಬಂದರೆ ಇವರಲ್ಲಿ ಏನಾದ್ರು ಕೋವಿಡ್ ಇರಬಹುದಾ ಅಂತ ಫೀವರ್ ಕ್ಲಿನಿಕ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಅಲ್ಲಿ ಅವ್ರನ್ನ ಇಟ್ಕೊಂಡು ಅವರಿಗೆ ಬೇರೆ ಟೆಸ್ಟ್ಗಳು ಮಾಡಿ, ಈ ಬ್ಲಡ್ ಟೆಸ್ಟ್ ಇರ್ಬೋದು ಅಥವಾ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟು, RT-PCR ಟೆಸ್ಟ್, ಇದನ್ನೆಲ್ಲ ಮಾಡಿ ಬೇಕಾದವ್ರಿಗೆ ಎಕ್ಸ್ರೇ, CT ಸ್ಕ್ಯಾನ್ಗಳು ಇವುಗಳು ಕೂಡ ಮಾಡಿ ಅವು ಕೋವಿಡ್ ಅಂತ ಇರ್ಬೋದು ಅಂತ ಸಸ್ಪಿಷನ್ ಜಾಸ್ತಿಯಾಗಿ ಅಥವಾ ಕನ್ಫರ್ಮ್ ಆದರೆ ಅವ್ರನ್ನ ಕೋವಿಡ್ ಬಿಲ್ಡಿಂಗಿಗೆ ಹೋಗ್ತಾರೆ. ಸೊ ಅವ್ರು ಬೇರೆ ಪೇಷಂಟ್ಸ್ ಜೊತೆ ಮಿಕ್ಸ್ ಆಗೋದಿಲ್ಲ. ಇವೆಲ್ಲ ಯಾವುದೂ ಇಲ್ಲ, ಅವ್ರಿಗೆ ಬೇರೆ ತೊಂದರೆಗೆ ಬಂದಿದ್ದಾರೆ ಅಂತ ಆದಾಗ ಅವ್ರು ಬೇರೆ OPD ಇರ್ಬೋದು ಅಥವಾ ಬೇರೆ ವಾರ್ಡ್ಗಿರ್ಬೋದು ಅಥವಾ ರೇಡಿಯಾಲಜಿ ಎಲ್ಲ ಇನ್ವೆಸ್ಟಿಗೇಷನ್ಸ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಮಿಕ್ಸ್ ಆಗುವಂಥ ಒಂದು ಪ್ರಮೇಯ ಬರೋದೇ ಇಲ್ಲ. ಸೊ ಹಾಗಾಗಿ ಈ ಬೇರೆ ಪೇಷಂಟ್ಸು ಅವರು ಕೋವಿಡ್ಗೋಸ್ಕರ ಹೆದರಿ ಮನೇಲಿ ಕೂತ್ರೆ, ಇವಾಗ ಕಿಡ್ನಿ ತೊಂದರೆ ಇರೋ ಡಯಾಲಿಸಿಸ್ ಮಾಡಿಸ್ಕೊಳ್ಳೇಬೇಕು. ಡಯಾಲಿಸಿಸ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಯುರೇಮಿಯಾ ಆಗುತ್ತೆ, ಜೀವಕ್ಕೆ ತೊಂದರೆ ಆಗ್ತದೆ. ಅಥವಾ ಕ್ಯಾನ್ಸರ್ ಪೇಷಂಟ್ಸ್ ಇರೋರು ಅವರು ತಮ್ಮ ಟ್ರೀಟ್ಮೆಂಟನ್ನು ಮುಂದಕ್ಕೆ ಹಾಕಬಾರ್ದು. ಹಾಕಿದ್ರೆ ಅದನ್ನು ಮತ್ತೆ ಉಲ್ಬಣಗೊಳ್ಳುತ್ತೆ, ಮತ್ತೆ ಕ್ರಿಟಿಕಲ್ ಆಗ್ತಾ ಬರ್ತಾರೆ. ಇದೇ ರೀತಿ ಹಾರ್ಟಿನ ತೊಂದರೆ ಇರ್ಬೋದು, ಎದೆನೋವು ಬರ್ತಾ ಇರುತ್ತೆ ಅಥವಾ ಹಾರ್ಟಿನ ತೊಂದರೆ ಇದನ್ನು ಗೊತ್ತಿರುತ್ತೆ, ತಾನು ತೋರಿಸ್ಕೊಳ್ದೆ ಹೋಗದೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ. ಅವ್ರನ್ನ ಉಳಿಸೋದಕ್ಕೆ ಕಷ್ಟ ಆಗ್ತದೆ. ಈ ರೀತಿ ಅಥವಾ ಸಿಂಪಲ್ ಇನ್ಫೆಕ್ಷನ್ ಇರ್ಬೋದು, ಒಂದು ಫೀವರ್, ಬೇರೆ ಬರೋ ಜ್ವರಗಳೆಲ್ಲ ಕೋವಿಡ್ ಅಲ್ಲ, ಖಂಡಿತ ಬೇರೆ ಜ್ವರಗಳಿದೆ, ಬ್ಯಾಕ್ಟೀರಿಯಲ್ ಫೀವರ್ಗಳಿದಾವೆ, ಎಲ್ಲಾ ರೀತಿಯ ತೊಂದರೆಗಳಿರ್ತವೆ ಯಾವಾಗಲೂ ಬರುವಂತ ಜ್ವರಗಳು. ಸೊ ಅದನ್ನೆಲ್ಲ ನಾವು ಅದನ್ನ ನಾವು ತೋರಿಸ್ಕೊಳ್ದೆ ಹೋದ್ರೆ ಅದು ಕೂಡ ಜಾಸ್ತಿ ಆಗ್ತದೆ. ಮತ್ತೆ ಒಂದು ಸೆಪ್ಟಿಕ್ ಅಥವಾ ಸೆಪ್ಟಿಕ್ ಶಾಕ್ ಸ್ಟೇಟ್ ಅಲ್ಲಿ ಬಂದು ಸಿಂಪಲ್ ಆಗಿ ಬಂದು OPD ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗುವಂತ ಪರಿಸ್ಥಿತಿ ಇದ್ದವರು ಹೋಗಿ ICU ನಲ್ಲಿ ಎಂಡ್ ಆಗುವಂತ ಒಂದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಕಿಡ್ನಿ, ಹಾರ್ಟು ಅಥವಾ ಲಂಗ್ಸು, ಕ್ಯಾನ್ಸರು, ಈ ಥರದ್ದು ಯಾವುದೇ ಬೇರೆ ಹೆಲ್ತ್ ಇಶ್ಯೂಸ್ ಖಂಡಿತವಾಗ್ಲೂ ಹೆದರಬಾರ್ದು. ಹಾಸ್ಪಿಟ್ಲಿಗೆ ಒಳ್ಳೆ ಹಾಸ್ಪಿಟ್ಲ್ ಚೂಸ್ ಮಾಡಿ. ನಿಮ್ಗೆ ಎಲ್ಲಿ ನೋಡಿರ್ತೀರಿ, ತಿಳ್ಕೊಂಡಿರ್ತೀರಿ, ಓದಿರ್ತೀರಿ, ಸೊ ಎಲ್ಲಿ ಸಪ್ರೇಟ್ ಫೆಸಿಲಿಟಿ ಇದೆ ಅಲ್ಲಿಗೆ ಹೋಗಿ ತೋರಿಸ್ಕೊಂಡು ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೇವೆ. ಓಕೆ, ನಾವು ವಿನಯ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ವಿನಯ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಮೈಸೂರು ವಿಜಯನಗರದಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರು ಇವತ್ತು ನಮ್ಮೊಂದಿಗಿದ್ದಾರೆ. ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ನನಗೆ ಒಂದು ಡೌಟ್ ಇದೆ. ನಾನು ನಿನ್ನೆ ವ್ಯಾಕ್ಸಿನ್ ಹಾಕ್ಸ್ಕೊಂಡೆ. ನನಗೆ ಇವಾಗ 33 years. ಸೊ ನಮ್ಮ ವೈಫ್ ಈಗ 6 ಪಾಪು ಇದೆ, ಅವ್ರಿಗೂ ವ್ಯಾಕ್ಸಿನ್ ಹಾಕ್ಸ್ಬೋದು ಸರ್? ನಿಮ್ಮ ಪ್ರಶ್ನೆ ಸರ್, ಅಂದ್ರೆ ವೈಫ್ ಕೂಡ ಇದ್ದಾರೆ, ಅವ್ರಿಗೆ ಮಗು ಇದೆ, ವ್ಯಾಕ್ಸಿನ್ ಹಾಕ್ಸಬಹುದಾ ಅನ್ನೋ ಪ್ರಶ್ನೆ. ಫೀಡಿಂಗ್ ಮಾಡ್ತಾರೆ ಪಾಪುಗೆ, ವ್ಯಾಕ್ಸಿನ್ ಹಾಕ್ಸ್ಬೋದಾ ಅಂತ. ಮಗು ನಿಮ್ಮ ವೈಫ್ ವ್ಯಾಕ್ಸಿನೇಷನ್ ಕೇಳ್ತಾ ಇರೋದು?
ಹೌದೌದು ಸರ್. ಲ್ಯಾಕ್ಟೇಟಿಂಗ್ ಮದರ್ ಅವರು ಹಾಕ್ಬೋದು ಸರ್. ಅದಕ್ಕೆ ನಿಮ್ಗೆ ಲ್ಯಾಕ್ಟೇಟಿಂಗ್ ಮದರ್ ಇಸ್ ನಾಟ್ ಅ ಕಾಂಟ್ರಾ ಇಂಡಿಕೇಶನ್. ಅಲ್ಲ, ನೀವು ಮಗು ಕೇಳ್ತಾ ಇರೋದು ನಿಮ್ಮ ಮನೆಯವ್ರಿಗೆ ಕೇಳ್ತಾರೆ? ನಮ್ಮ ಮನೆಯವ್ರು ಕೇಳ್ತಾರೆ ಸರ್. ಮನೆಯವ್ರು ಮಾಡಿಸ್ಬೋದು ಏನು ತೊಂದರೆ ಇಲ್ಲ ಸರ್. ಇಟ್ಸ್ ನಾಟ್ ಅ ಕಾಂಟ್ರಾ ಇಂಡಿಕೇಶನ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾ ಮಾಡ್ಬೋದು. ನೀವು ಇದೇ ರೀತಿಯಾದ ಒಂದಷ್ಟು ಗೊಂದಲಗಳು, ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಬರ್ತಾ ಇರುತ್ತೆ. ಅದಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಇಲ್ಲಿ ವೈದ್ಯರ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡಿಸ್ಬೋದು. ಅಥವಾ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಲು ಆಗದ ಪರಿಸ್ಥಿತಿಯಲ್ಲಿ ಸದ್ಯದಲ್ಲಿ ವಿಡಿಯೋ ಸಮಾಲೋಚನೆಗೂ ಕೂಡ ಅವಕಾಶವಿದೆ. ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡ್ನಲ್ಲಿ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಅದರ ಅಪಾಯಿಂಟ್ಮೆಂಟನ್ನು ಕೂಡ ನೀವು ತೆಗೆದುಕೊಳ್ಬೋದು. ಜೊತೆಗೆ ಸೂಕ್ತ ಸಮಯದಲ್ಲಿ ವೈದ್ಯರಿಂದ ಸಮಾಲೋಚನೆಯನ್ನು ಪಡೆದುಕೊಳ್ಳಬಹುದು. ಕೇವಲ ಕೋವಿಡ್-19 ಅಂತಲ್ಲ, ಯಾವುದೇ ರೀತಿಯಾದಂಥ ಆರೋಗ್ಯ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಬೇರೆ ರೀತಿಯಾದಂಥ ಆರೋಗ್ಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ರು, ಅದಕ್ಕೂ ಸೂಕ್ತ ವಿಡಿಯೋ ಸಮಾಲೋಚನೆಯನ್ನ ನೀವಿದ್ದಂಥ ಸ್ಥಳದಿಂದಲೇ ಕೂಡ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಮಾತನಾಡಬಹುದು ಅಂತ ಹೇಳ್ತಾ ಮತ್ತೊಬ್ಬರು ಕರೆ ಎರಡಿದ್ದರ ಜೊತೆ ಮಾತನಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಸುನೀಲ್ ಅಂತ. ಸುನಿಲ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಕಲ್ಯಾಣಗಿರಿಯಿಂದ. ಓಕೆ, ಡಾಕ್ಟರ್ಸ್ ಇದ್ದಾರೆ, ಮಾತನಾಡಿ. ನಿಮ್ಮ ಡೌಟ್ ಏನಿದ್ರು ಕೇಳ್ಬೋದು. ಸರ್, ನಮಸ್ತೆ ಸರ್. ನಮಸ್ತೆ. ಹಾಂ ಸರ್, ಏನಿಲ್ಲ, ನಮ್ಮ ತಂದೆ ತಾಯಿಗೆ ಒಂದು ಡೋಸ್ ವ್ಯಾಕ್ಸಿನ್ ಆಗಿದೆ ಸರ್. ಅದು ನಾಳೆಗೆ ಇನ್ನೊಂದು ಡೋಸ್ ಇದೆ. ಅದು ಬಟ್ ಅವ್ರಿಗೆ ಸ್ವಲ್ಪ ಕೆಮ್ಮು ಇದೆ ಸರ್. ಹಾಕಿಸ್ಬೋದಾ ಅವ್ರಿಗೆ? ಇವು ಮೊದಲನೇ ಡೋಸ್ ಆಗಿ ಹೆಚ್ಚು ಕಡಿಮೆ 1.5 ತಿಂಗಳ ನಂತರ ಆಗಿದ್ದರೆ, ಕೆಮ್ಮು ಜ್ವರ ಅತಿಯಾಗಿಲ್ಲದಿದ್ದರೆ ಖಂಡಿತವಾಗ್ಲೂ ನಾಳೆ ವ್ಯಾಕ್ಸಿನ್ ಹಾಕಿಸ್ಬೋದು. ಬಟ್ ಕೆಮ್ಮಾಗಲಿ ಜ್ವರ ಆಗಲಿ ತುಂಬ ಜಾಸ್ತಿ ಇದ್ದರೆ ಇನ್ನೊಂದು ವಾರ 15 ದಿನ ವೆಯ್ಟ್ ಮಾಡೋದು ಸೂಕ್ತ. ಹಾಂ ಸರ್, ಹಾಗೆ ಚೆಕ್ ಮಾಡಿಸ್ಕೊಳ್ಳೋದು ಸೂಕ್ತ ಸರ್. ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾ ಸರ್ ಅವ್ರಿಗೆ? ಹೌದು ಹೌದು. ಯಾಕಂದ್ರೆ ಟೆಸ್ಟ್ ಮಾಡಿಸ್ಬೇಕಾಗಿರುತ್ತಾ? ಈಗ ವ್ಯಾಕ್ಸಿನೇಷನ್ ಅಂದ್ರೆ ಮಿಸ್ಕನ್ಸೆಪ್ಷನ್ ಅಂದ್ರೆ ಅಲ್ಲ, ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರು ಕೊರೋನಾ ಬರುತ್ತೆ, ಬಟ್ ಮೈಲ್ಡರ್ ಫಾರ್ಮ್ ಅಂತ ಹೇಳ್ತೀವಿ ಅಷ್ಟೇ. ಜ್ವರ, ಶೀತ, ಕೆಮ್ಮು ನೆಗಡಿಗೆ ನಿಂತ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಈಗ ಕೂಡ ನಾವೇನು ICU ಪೇಷಂಟ್ಸ್ ನೋಡ್ತಾ ಇದ್ದೀವಿ, ಅವ್ರು ಯಾರು ಕೂಡ ವ್ಯಾಕ್ಸಿನೇಷನ್ ಇಲ್ಲದೆ ಇರತಕ್ಕಂಥವ್ರು ಜಾಸ್ತಿ ಇದ್ದಾರೆ. ವ್ಯಾಕ್ಸಿನ್ ಮಾಡಿಸ್ತಕ್ಕಂಥವ್ರು 2 ಡೋಸ್ ಆದವರು ICUಗೆ ಭಾಳ ಕಮ್ಮಿ ಬರ್ತಾ ಇರ್ತಕ್ಕಂಥವ್ರು. ಓಕೆ, ಹಾಗಾಗಿ ಫಸ್ಟು ಕೋವಿಡ್ ಟೆಸ್ಟ್ ಮಾಡಿಸಿ. ಥ್ಯಾಂಕ್ ಯು ಸುನಿಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್, ಓಕೆ ಡಾಕ್ಟರ್ ಚೈತನ್ಯ ಅವರೇ, ಒಂದೆಡೆ ಯಾವ ಸಂದರ್ಭದಲ್ಲಿ ಕೊರೋನಾ ಸೋಂಕಿತರಿಗೆ ಒಂದು ಉಸಿರಾಟದ ತೊಂದರೆ ಆಗ್ತದೆ? ಮೇಜರ್ ಪ್ರಾಬ್ಲಮ್ ವಿಚ್ ಫೇಸ್ ಅಂದರೆ ಬ್ರೀಡಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ವಿ. ಸೊ ಯಾವ ಹಂತ ತಲುಪಿದಾಗ ಅವರಿಗೆ ಉಸಿರಾಟದ ತೊಂದರೆ ಎದುರಾಗುತ್ತೆ? ಅಥವಾ ಎಲ್ಲ ಕೋವಿಡ್ ಪೇಷಂಟ್ಸ್ಗೂ ಕೂಡ ಇದೇ ಪರಿಸ್ಥಿತಿ ಬರುತ್ತಾ? ದ ಮೇನ್ ಕ್ವೆಶನ್. ಎಲ್ಲರೂ ಕೂಡ ಕೋವಿಡ್ ಬಂದವರಿಗೆ ಸ್ಯಾಚುರೇಷನ್ ಇಳಿದು ಡೌನ್ ಆಗುತ್ತೆ ಒಂದಷ್ಟು, ಅದು ಎಲ್ಲರಿಗೂ ಕೂಡ ಈ ಒಂದು ಉಸಿರಾಟದ ತೊಂದರೆ ಆಗುತ್ತಾ? ಆಗಲೇ ಹೇಳಿದಂಗೆ ಕೋಮಾರ್ಬಿಡ್ ಕಂಡೀಷನ್ಸ್ ಇರುವಂಥವ್ರು, ತುಂಬ ಒಬಿಸಿಟಿ, ದಪ್ಪ ಇರೋರು, ಅವರಲ್ಲಿ ರೆಸ್ಪಿರೇಟರಿ ಮೆಕ್ಯಾನಿಕ್ಸೇ ಅಷ್ಟು ಸರಿಯಾಗಿರೋದು. ಸೊ ಮತ್ತು ಕಾರ್ಡಿಯಾಕ್ ಪೇಷಂಟ್ಸ್ಗಳು, ಅನ್ಕಂಟ್ರೋಲ್ಡ್ ಶುಗರ್ ಇರೋ ಪೇಷಂಟ್ಸು, ಡಯಾಲಿಸಿಸ್ ಒಳಗೊಂಡಿರೋ ಪೇಷಂಟ್ಸ್ಗಳು, ಕ್ಯಾನ್ಸರ್ ಕೀಮೋಥೆರಪಿ ತೊಗೊಳ್ತಿರೋ ಪೇಷಂಟ್ಸ್ಗಳು. ಸೊ ಈ ಥರ ಪೇಷಂಟ್ಸಲ್ಲಿ ಹೇಳಿದ್ಮೇಲೆ ಉಸಿರಾಟದ ತೊಂದರೆ ಆಗೋ ಚಾನ್ಸಸ್ಸು ಜಾಸ್ತಿ. ನಾರ್ಮಲಿ ಉಸಿರಾಟದ ತೊಂದರೆ ಶುರು ಆಗೋದು 7 ರಿಂದ 14 ದಿನದ ಒಳಗಡೆ, ಅಥವಾ 2ನೇ ಅಥವಾ 3ನೇ ವಾರ, ಅಂದರೆ ಸಿಂಪ್ಟಮ್ ಆನ್ಸೆಟ್ ಇಂದ 2 ರಿಂದ 3ನೇ ವಾರದಲ್ಲಿ ಇದು ಕಾಮನ್. ಸೊ ಹಾಗಾಗಿ ನಾವು ಹೇಳಿದಂಗೆ, ಸೊ ಈ ಕೆಟಗರಿ ಪೇಷಂಟ್ಸ್, ಕೋಮಾರ್ಬಿಡ್ ಇರೋರು, ಎಲ್ಡರ್ಲಿ, ಸೀನಿಯರ್ ಸಿಟಿಸನ್ಸು. ಮತ್ತು ನಾವು ಈಗ ಏನು ನೋಡ್ತಾ ಇದ್ದೀವಿ, ವ್ಯಾಕ್ಸಿನ್ ಚುಚ್ಚುಮದ್ದು ತಗೊಂಡಿರೋರಲ್ಲಿ ಉಸಿರಾಟದ ತೊಂದರೆ ಅಂದರೆ ಲಂಗ್ ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ ನೋಡ್ತಾ ಇದ್ದೀವಿ. ಆಲ್ರೆಡಿ ವ್ಯಾಕ್ಸಿನೇಷನ್ ಶುರುವಾಗಿ more than 2.5 ಮಂತ್ಸ್ ಆಯಿತು. ಜನರಲ್ ಪಬ್ಲಿಕ್ಗೆ ಮಾರ್ಚ್ 1 ಇಂದಾನೆ ಶುರು ಆಗಿದೆ. ಸೊ ಈಗ ನಾವು ನೋಡ್ತಾ ಇರೋ ಪೇಷಂಟ್ಸ್ ವ್ಯಾಕ್ಸಿನ್ ಚುಚ್ಚುಮದ್ದವರಲ್ಲಿ ಉಸಿರಾಟದ ತೊಂದರೆ ಕಡಿಮೆ. ವ್ಯಾಕ್ಸಿನ್ ಮಿಸ್ ಮಾಡಿರೋರಲ್ಲಿ ನಾವು ಕೆಲವು ಪೇಷಂಟ್ಸಲ್ಲಿ ನೋಡ್ತಾ ಇದ್ದೀವಿ ಉಸಿರಾಟದ ತೊಂದರೆ, ಲಂಗ್ ಇನ್ವಾಲ್ವ್ಮೆಂಟ್, ICUಗೆ ಬರೋದು ಈಗಲೂ ನಾವು ನೋಡ್ತಾರೆ. ಎಸ್, ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಮಾತನಾಡ್ತೀನಿ. ಮಮತಾ ಅಂತ. ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಓಕೆ, ಡಾಕ್ಟರ್ಸ್ ಇದ್ರೆ ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಜೋರಾಗಿ ಮಾತಾಡಿ ಸ್ವಲ್ಪ. ಹೇಳಿ ಮೇಡಮ್, ಹೇಳಿ. ಮೇಡಮ್, ನಿಮ್ಮ ಪ್ರಶ್ನೆ ಅಂದರೆ ನಿಮ್ಮ ಕಾಲ್ ಕರೆಕ್ಟಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸುತ್ತೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ವೀಕ್ಷಕರೇ, ದಯವಿಟ್ಟು ಕರೆ ಮಾಡಿದಂಥ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದಂಥ ಜಾಗದಿಂದ ಮಾತನಾಡಿಲ್ಲಂದ್ರೆ ಮತ್ತೊಬ್ಬರಿಗೂ ಕೂಡ ಕರೆಗೆ ಅವಕಾಶ ಇದೆ. ಮತ್ತಷ್ಟು ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ.
ವಿರಾಮದ ನಂತರ ಕೊರೋನಾ ಕೌನ್ಸಿಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತಷ್ಟು ಮಾಹಿತಿಯನ್ನು ಇದೀಗ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತೀರಿ. ಎಸ್ ಡಾಕ್ಟರ್ ರವಿ ಅವರೇ, ಒಂದೆಡೆ ಸದ್ಯದ ಪರಿಸ್ಥಿತಿಗೆ ಒಂದಷ್ಟು ಸಂಜೀವಿನಿ ಅಂತ ಬಂದಿರುವಂಥದ್ದು ಕೊರೋನಾ ವ್ಯಾಕ್ಸಿನೇಷನ್. ಆದರೆ ಈ ವ್ಯಾಕ್ಸಿನೇಷನ್ ಬಗ್ಗೆ ಒಂದಷ್ಟು ರೂಮರ್ಸ್ಗಳು, ಒಂದಷ್ಟು ಮಿತ್ಸ್ಗಳು, ಅಪಪ್ರಚಾರಗಳೆಲ್ಲವೂ ಕೂಡ ಆಗ್ತದೆ. ಯಾಕಂದರೆ ಒಂದು ರಾಜಕೀಯವಾಗಿ ಅದೆಲ್ಲ ನಮಗೆ ಬರೋದೇ ಇಲ್ಲ. ಆರೋಗ್ಯಯುತವಾಗಿ ನೋಡೋದಾದರೆ ವ್ಯಾಕ್ಸಿನೇಷನನ್ನು ಒಬ್ಬ ಪಡೆದುಕೊಳ್ಳೋದು ಒಳಿತ ಇಲ್ವಾ? ಏನು ಹೇಳ್ತೀರಾ ನೀವು? ಇದು ಮನುಷ್ಯನ ಒಂದು ಮನಸ್ಥಿತಿಗೆ ಕೂಡ ಅವಲಂಬಿಸಿದೆ ಅಂತ ಕಾಣುತ್ತೆ. ನಮ್ಮ ಹತ್ರ ಏನಿಲ್ಲ ಅದು ಬೇಕು, ಏನಿದೆ ತಗೊಳ್ಳಿ ಅಂದ್ರೆ ಇಲ್ಲ ಅದು ಬೇಡ. ಹೌದು. ಇವಾಗ ಕೊರೋನಾ ಶುರು ಆದಾಗ 2020ರಲ್ಲಿ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ, ಯಾವಾಗ ಬರುತ್ತೋ, ಯಾವಾಗ ಕಂಡುಹಿಡಿತಾರೆ ಅನ್ನೋ ರೀತಿಯಲ್ಲಿ ಮಾತುಗಳು. ವ್ಯಾಕ್ಸಿನ್ ಬಂದಿದೆ, ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ, ಅದಕ್ಕೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಈ ವಯಸ್ಸಿನವ್ರು ತಗೊಳ್ಬೋದು ಅಂತ. ಅದನ್ನ ಹೋಗಿ ತಗೊಳ್ಳಿ ಅಂದರೆ ತೊಗೊಂಡ್ರೆ ಎಲ್ಲ ನೀವೇ ಆಗಲೇ ಹೇಳ್ದಂಗೆ ಈ ಯಾವುದಾದ್ರು ಮೀಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ವಾಟ್ಸಪ್ ಇದರಲ್ಲೆಲ್ಲ ಕೊರೋನಾ ವ್ಯಾಕ್ಸಿನ್ ಲಸಿಕೆ ತಗೊಂಡ್ರೆ ಕೊರೋನಾ ಬರುತ್ತಂತೆ, ಹೌದು, ಅಥವಾ ಅದರಲ್ಲಿ ಏನೇನೋ ಮಿಕ್ಸ್ ಆರೋಗ್ಯ ತೊಂದರೆ ಬರುತ್ತಂತೆ, ತಗೊಳ್ಬಾರ್ದು, ಈ ರೀತಿ ಎಲ್ಲ ಒಂದು ಮಿಸ್ಕಾನ್ಸೆಪ್ಟ್ಸ್ ಮಿತ್ಸ್ ಹರಡ್ತಾ ಇದೆ. ಬಟ್ ಇದನ್ನ ನಾವೇನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಈಗ 2 ಥರ ವ್ಯಾಕ್ಸಿನ್ ಇದೆ ಭಾರತದಲ್ಲಿ ಹೆಚ್ಚಾಗಿ, ಒಂದು ಕೋವಿಶೀಲ್ಡ್, ಕೋವ್ಯಾಕ್ಸಿನ್. ನಾವು ಯಾವ್ದು ತಗೊಳ್ಬೇಕು ಅಂತ ಅದನ್ನೆಲ್ಲ ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದು ಬೇಕಾಗಿಲ್ಲ. ಈಗ ಯಾವುದೋ ವ್ಯಾಕ್ಸಿನ್ ಮಾಡಿದ್ದಾರೆ ಪ್ರಪಂಚದಲ್ಲಿ ಅಂತಂದರೆ ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಇರುತ್ತೆ, ಸಾಕಷ್ಟು ಸ್ಟಡೀಸ್ ಮಾಡಿ ನಂತರನೇ ಅಪ್ರೂವಲ್ಗಳು ತಗೊಂಡು ಅದನ್ನು ವ್ಯಾಕ್ಸಿನ್ನ ತಯಾರಿ ಮಾಡಿ ಜನಕ್ಕೆ ಮಾರ್ಕೆಟ್ ಬಂದಿರ್ತಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಅದರ ಸೈಡ್ ಎಫೆಕ್ಟ್ಸು ಬರೀ 1%ಕ್ಕಿಂತ ಕಡಿಮೆ ಜನದಲ್ಲಿ ಸ್ವಲ್ಪ ಒಂದು ಮಾಡ್ರೇಟ್ ಟು ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಇರ್ತದೆ. ಹೆಚ್ಚಾಗಿ 99% ಜನರಲ್ಲಿ ವ್ಯಾಕ್ಸಿನ್ ಇಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಒಂದು ಮೈನರ್ ಸೈಡ್ ಎಫೆಕ್ಟ್, ಸ್ವಲ್ಪ ನೋವಿರ್ಬೋದು, ಅದು ಅಥವಾ ಒಂದು ಜ್ವರ ಇರ್ಬೋದು, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಸೊ ಹಾಗಾಗಿ ಕೋವಿಶೀಲ್ಡ್ ಎಲ್ಲಿ ಹೆಚ್ಚಾಗಿ ಭಾರತದಲ್ಲಿ ಕೋವಿಶೀಲ್ಡ್ ಕೊಡ್ತಾ ಇರೋದು, ಸೊ ಅದನ್ನ ಖಂಡಿತವಾಗ್ಲೂ ತಗೊಳ್ಬೇಕು. ಆಮೇಲೆ ಅದ್ರ ಬಗ್ಗೆ ಏನೇನೆಲ್ಲ ಇದು ಮಿತ್ಸ್ ಇದೆ ಅದನ್ನೆಲ್ಲ ಬೇಡ. ಕ್ರೈಟೀರಿಯಾ ಇದೆ, ಗೌರ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ ಪ್ರೆಗ್ನೆಂಟ್ ಲೇಡೀಸು ಅಥವಾ 18 ವರ್ಷದ ಕೆಳಗಿನವ್ರಿಗೆ ವ್ಯಾಕ್ಸಿನ್ ಇನ್ನೂ ಅಪ್ರೂವ್ ಮಾಡಿಲ್ಲ. ಸೊ ಅದಕ್ಕೆ ಮೇಲ್ಪಟ್ಟವ್ರಿಗೆ ಯಾರಿಗಿದೆ ಎಲ್ಲರೂ ವ್ಯಾಕ್ಸಿನ್ ತಗೊಳ್ಬೇಕು. ಯಾಕೆಂತಂದ್ರೆ ನಾವು ಅಂಕಿಅಂಶಗಳನ್ನು ಈಗಾಗಲೇ ನಾವು ಮಾತಾಡ್ದಂಗೆ ವ್ಯಾಕ್ಸಿನ್ ತಗೊಂಡು 2 ಡೋಸ್ ವ್ಯಾಕ್ಸಿನ್ ತಗೊಂಡಿರೋರಲ್ಲಿ ಈ ಕೇಸ್ ಫ್ಯಾಟಾಲಿಟಿ ರೇಟ್ ಅಂತ ಏನು ಹೇಳ್ತೀವಿ, ಈ ಮರಣ ಹೊಂದೋದು ರೇಟು ತುಂಬಾನೇ ಕಡಿಮೆ ಇದೆ. ಓಕೆ, ಆಲ್ಮೋಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು. ಅಥವಾ ಮೇಜರ್ ಲಂಗ್ ಇನ್ವಾಲ್ವ್ಮೆಂಟ್ ಆಲ್ಮೋಸ್ಟ್ ಇಲ್ಲ. ಆಮೇಲೆ ಈ ಕ್ಲಾಟ್ಸ್ ಆಗ್ಬಿಡುತ್ತೆ ತಗೊಂಡ್ರೆ ಲಂಗ್ಸ್ ಅಲ್ಲಿ ಮತ್ತೆ ಮೆದುಳಲ್ಲಿ ಕ್ಲಾಟ್ಸ್ ಆಗ್ಬಿಡುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಕಂಪೇರ್ ಮಾಡಿದ್ರೆ ಇವಾಗ ವ್ಯಾಕ್ಸಿನ್ ಇಂದ ಆಗೋ ಕ್ಲಾಟ್ 0.1% ಇರ್ಬೋದು. ಆದ್ರೆ ವ್ಯಾಕ್ಸಿನ್ ಇಲ್ಲದೆ ಕೋವಿಡ್ ಕಾಯಿಲೆ ಬಂದು ಕ್ಲಾಟ್ಸ್ ಆಗೋದು ಒಂದು 20-30% ಜನರಲ್ ಆಗ್ತದೆ. ಅದು ಕೂಡ ಜಾಸ್ತಿ. ಆಮೇಲೆ ಈಗಾಗಲೇ ಇದ್ರ ಬಗ್ಗೆ ಮಾತನಾಡಿದ್ವಿ. ಸೊ ಹೀಗಾಗಿ ಅದನ್ನ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇರೋ ವ್ಯಾಕ್ಸಿನ್ ಅನ್ನ ತಗೊಳ್ಳೋದು ಒಳಿತು ಅಂತ ಉಚಿತ. ಓಕೆ, ಎಸ್ ಡಾಕ್ಟರ್ ಸಂತೋಷ್, ಒಂದು ಡೌಟ್ ಎಲ್ಲರಲ್ಲೂ ಕೂಡ ಇರುವಂಥದ್ದು, ಈ ವ್ಯಾಕ್ಸಿನೇಷನ್ ತಗೊಂಡ ನಂತರದಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಇವಾಗ ಸಾಕಷ್ಟು ಜನ ಹೇಳ್ತಾರೆ, ಇವಾಗ ಡಾಕ್ಟರ್ ಅಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟಾಗ ಒಂದನ್ನು ಹೇಳಬೇಕು, ಲೈಟ್ ತಲೆನೋವು ಅಥವಾ ಜ್ವರ ಬರಬಹುದು, ಮುನ್ನೆಚ್ಚರಿಕೆಯಾಗಿರಿ ಅಂತ ಹೇಳ್ತಾರೆ. ಸೊ ಅದೇ ಜನರಿಗೆ ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕಂದ್ರೆ ಜ್ವರ ಬರೋದು ತಪ್ಪ ಅಥವಾ ಏನು, ಅದು ಇಟ್ಸ್ ಕಾಮನ್ ಸಿಂಪ್ಟಮ್ ಹೇಗೆ? ವ್ಯಾಕ್ಸಿನ್ ತಗೊಂಡಾಗ ಚುಚ್ಚುಮದ್ದು ಅನ್ನೋದು ಫಸ್ಟು ಚಿಕ್ಕ ಮಕ್ಕಳಿಂದ ಎಲ್ಲರೂ ತಗೋತಾ ಇರ್ತಾರೆ. ಚಿಕ್ಕ ಮಕ್ಕಳಲ್ಲೂ ನೀವು ಎಲ್ಲರೂ ನೋಡಿರ್ತೀರ ಮನೆಯಲ್ಲಿ, ಹೌದು ವ್ಯಾಕ್ಸಿನ್ ಕೊಡಿಸ್ಬೋದು, ಇನ್ನೂ ಸ್ವಲ್ಪ ನೋವಾಗ್ಬೋದು ಅಥವಾ ಜ್ವರ ಬರ್ಬೋದು ಅಂತ ಎಲ್ಲರಿಗೂ ಅಲ್ಲೇ ಪೀಡಿಯಾಟ್ರಿಷಿಯನ್ ಕೂಡ ಮೊದಲೇ ಒಂದು ಪ್ಯಾರಾಸಿಟಮಾಲ್ ಆಗಲಿ ಏನೋ ಒಂದು ಪೇನ್ ಕಿಲ್ಲರ್ ಕೊಟ್ಟು ಕಳಿಸ್ತಾ ಇದ್ರು. ಅದೇ ರೀತಿ ಅಡಲ್ಟ್ಸಲ್ಲೂ ಕೂಡ ಬಾಡಿ ಇಮ್ಯೂನ್ ರೆಸ್ಪಾನ್ಸ್ ಅಂತ ಇದ್ದೇ ಇರುತ್ತೆ. ಅಂದರೆ ನಮ್ಮದು ಒಂದು ದೇಹದಲ್ಲಿ ಫೈಟಿಂಗ್ ಪವರ್, ಅದು ಏನಂದರೆ ಏನೇ ವ್ಯಾಕ್ಸಿನೇಷನ್ ಆಗಲಿ ಅಥವಾ ಇನ್ಫೆಕ್ಷನ್ ಆಗಲಿ ಒಂದು ರಿಯಾಕ್ಷನ್ ಕೊಡುತ್ತೆ. ಅದರಲ್ಲಿ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ, ಜೆನೆಟಿಕಲಿ ಡಿಫ್ರೆಂಟ್. ಹೌದು. ಓಕೆ, ಸೊ ನಾವಿಲ್ಲಿ ಕೂತಿರೋ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡ್ರೆ ಎಲ್ಲರಿಗೂ ಏನು ರಿಯಾಕ್ಷನ್ ಬರಬೇಕು ಅಂತಿಲ್ಲ. ಒಬ್ರಿಗೆ ಕೈ ನೋವು ಬರ್ಬೋದು, ಜ್ವರ ಬರ್ಬೋದು, ಒಬ್ರಿಗೆ ಲೂಸ್ ಟೂಲ್ಸ್ ಕೂಡ ಆಗ್ಬೋದು. ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ದ ಇನ್ನೇಟ್ ಬಾಡಿ ರೆಸ್ಪಾನ್ಸ್. ಅರ್ಥ ಆಯ್ತಾ? ಹಾಗಾಗಿ ಆ ಥರ ಏನು ಒಂದು ಮಿತ್ಸ್ ಏನು ಬೇಡ. ತೊಗೊಂಡ ತಕ್ಷಣ ಏನೋ ಒಂದು ಆಗೋಗುತ್ತೆ. ಆಮೇಲೆ ಕೆಲವೊಂದು ದಿನ ಬಂತು, ಕೆಲವೊಂದು ಆರ್ಟಿಕಲ್ಸ್ ಬಂತು ಅಂತ ಹೇಳ್ಬಿಟ್ಟು, ಎಸ್ಪೆಷಲಿ ಯುರೋಪ್ಸ್ ಕಂಟ್ರೀಸಲ್ಲಿ ವ್ಯಾಕ್ಸಿನ್ ತೊಗೊಂಡ ತಕ್ಷಣ ಬ್ಲಡ್ ಕ್ಲಾಟ್ ಆಯ್ತು ಅಂತ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಆ್ಯಸ್ ಡಾಕ್ಟರ್ ರವಿ ಸೇಸ್ ಸರ್, ಅಲ್ಲಿ ವ್ಯಾಕ್ಸಿನೇಷನ್ ತಗೊಂಡವರಲ್ಲಿ ಎಷ್ಟು ಇನ್ಸಿಡೆನ್ಸ್ ಅದರಲ್ಲಿ ಅರ್ಥ ಆಯ್ತಾ? ಇಟ್ ವಾಸ್ ವೆರಿ ಮೈನ್ಯೂಟ್ ಇನ್ಸಿಡೆನ್ಸ್. ಸೊ ಲೆಟ್ಸ್ ನಾಟ್ ಕ್ಯಾಟಗರೈಸ್ ಅವರ್ ಸೆಲ್ಫ್ ಟು ಕೋವ್ಯಾಕ್ಸಿನ್ ಆರ್ ಕೋವಿಶೀಲ್ಡ್. ಓಕೆ, ಸೊ whichever is available, it's better to take ಅಂತ ಹೇಳ್ತಾರೆ. Exactly. Rather than getting COVID and getting infection, suffer ಮಾಡೋಕ್ಕಿಂತ ಹೇಳಬೇಕು ಅಂತಂದ್ರೆ ಅದ್ರ ಜೊತೆಗೆ
ಈಗ ವ್ಯಾಕ್ಸಿನ್ ತಗೊಂಡಿದ್ದೀನಿ ನನಗೆ ಮತ್ತೆ ಕೋವಿಡ್ ಬಂತು ಅಂತ ಹೇಳ್ತಾರೆ. ಹೌದು, ದಟ್ ಕ್ವೆಶ್ಚನ್ ವಾಸ್ ಎ ಮೇನ್ ಪಾರ್ಟಿಕಲ್ ಬರ್ತದೆ. ಈ ಒಂದು ವ್ಯಾಕ್ಸಿನೇಷನ್ ಆದ ನಂತರದಲ್ಲಿ ಕೊರೋನಾ ಬರುವಂತ ಚಾನ್ಸಸ್ಗಳು ಇರುತ್ತಾ ಇಲ್ವಾ? ಅದು ತಗೊಂಡ ತಕ್ಷಣ ನಾವು ಒಂದ್ ರೀತಿ ಸೂಪರ್ ಮ್ಯಾನ್ ಆಗ್ಬಿಡ್ತೀವಿ ಅಂತ ಗ್ರಾಂಟೆಡ್ ತಗೋಬೋದ? ಒಂದು ಅದು ಕಂಪ್ಲೀಟ್ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಏನಿದೆ 2 ಡೋಸ್ ಕೂಡ ಕಂಪ್ಲೀಟ್ ಆಗಬೇಕು. ಸೊ 2ನೇ ಡೋಸು ಇವಾಗ ನಾವು ಹೇಳೋ ಪ್ರಕಾರ 1.5 ತಿಂಗಳಿಂದ 2 ತಿಂಗಳು ತಗೊಳ್ಬೇಕು. ಸೊ ಅದಾದ ನಂತರ ನಮ್ಮ ಮ್ಯಾಕ್ಸಿಮಮ್ ಇಮ್ಯುನಿಟಿ ಡೆವಲಪ್ ಆಗೋದಕ್ಕೆ ಒಂದು 2 ವೀಕ್ಸ್ ಅಷ್ಟು ಸಮಯ ಬೇಕಾಗ್ತದೆ. 2ನೇ ಡೋಸ್ ವ್ಯಾಕ್ಸಿನ್ ಆದ ನಂತರ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ನಮಗೆ 2 ವೀಕ್ಸ್ ನಂತರ, 2ನೇ ಡೋಸ್ ಆದ ನಂತರ. ಈ ಮಧ್ಯದ ಪೀರಿಯಡಲ್ಲಿ ಏನಿದೆ, ಇವಾಗ ನಾವು ಇವತ್ತಿನ ದಿನ ನಾವು ವ್ಯಾಕ್ಸಿನ್ ತೊಗೊಂಡಿರ್ಬೋದು, ಅದೇ ಲಾಸ್ಟ್ 1 ವೀಕಲ್ಲಿ ನನಗೆ ಎಕ್ಸ್ಪೋಜರ್ ಆಗಿರ್ಬೋದು, ಯಾವುದೋ ಪೇಷಂಟಿನ ಮೀಟ್ ಮಾಡಿರ್ತೀನಿ, ನೋಡಿರ್ತೀನಿ, ನಾವು ಎಕ್ಸ್ಪೋಜರ್ ಆಗಿರ್ತೀವಿ. ಸೊ ಹಂಗಾಗಿ ನಂಗೆ ಮುಂದಿನ ವಾರದಲ್ಲಿ ಬರಬಾರ್ದು ಅಂತ ಏನೂ ಇಲ್ಲ. ಸೊ ಬಂದರೆ ಅದು ವ್ಯಾಕ್ಸಿನಿಂದ ಬಂತು ಅಂತಲ್ಲ, ಬಟ್ ನನ್ನ ಪ್ರೀವಿಯಸ್ ಎಕ್ಸ್ಪೋಜರ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ನಾವು ವ್ಯಾಕ್ಸಿನಿಂದ ಬಂತು ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ಅಂದ್ರೆ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಬರೋದಿಲ್ಲ ಅಂತ ಹೇಳೋದನ್ನು ಕೂಡ ಅದು ಕೂಡ ಇಲ್ಲ. ಯಾಕೆಂತಂದ್ರೆ ನಾವು ಎಲ್ಲ ವ್ಯಾಕ್ಸಿನ್ಸನ್ನು ಕಂಪೇರ್ ಮಾಡಿದ್ರೆ ಹೆಚ್ಚಾಗಿ ವ್ಯಾಕ್ಸಿನ್ ಪ್ರೊಟೆಕ್ಷನ್ ನಮಗೆ ಸುಮಾರು ಒಂದು 65ರಿಂದ 70-75% ತನಕ ಅದರ ಎಫಿಕಸಿ. ಅಂದರೆ 100 ಜನ ವ್ಯಾಕ್ಸಿನ್ ತೊಗೊಂಡ್ರೆ ಅದರಲ್ಲಿ ಒಂದು 20-30 ಜನಕ್ಕೆ ಬರುವಂಥ ಚಾನ್ಸ್ ಇರುತ್ತೆ. ಆದರೆ ಅದರ ಒಂದು ಸಿವಿಯರಿಟಿ ಪ್ರಮಾಣ ಕಡಿಮೆ ಆಗುತ್ತೆ, ತೊಂದರೆ ಕಾಯಿಲೆ ಕಡಿಮೆ ಇರ್ತದೆ. ಸೊ ಹಾಗಾಗಿ ಅದನ್ನು ಅದ್ರ ಜೊತೆಗೆ ಇನ್ನೊಂದು ನಮ್ಮ ಮೆಡಿಕಲ್ ಪಾರ್ಲೆನ್ಸಲ್ಲಿ ಇನ್ನೊಂದು ಸಿಂಡ್ರೋಮ್ ಕೂಡ ಹೇಳ್ತೇವೆ ನಾವು. ನಮ್ಮ ಈಗ ವ್ಯಾಕ್ಸಿನ್ ತೊಗೊಂಬಿಟ್ಟಿದ್ದೀನಿ ನನಗೇನು ಆಗಲ್ಲ ಅಂತ ನಾವು ನಾವು ಬಾಕಿದನ್ನೆಲ್ಲ ಮರೆತು ಮಾಸ್ಕ್ ಹಾಕೊಳ್ಳೋದು ಬಿಟ್ಟು, ಡಿಸ್ಟೆನ್ಸಿಂಗ್ ಬಿಟ್ಟು ಎಲ್ಲ ಮಾಡೋದು, ಅದು ಕೂಡ ತಪ್ಪು. ನಾವು ವ್ಯಾಕ್ಸಿನ್ ತಗೊಳ್ಬೇಕು, ಬಟ್ ಅದರ ಎಫಿಕಸಿ ಲಿಮಿಟೆಡ್ ಇರೋದ್ರಿಂದ ಅದ್ರ ಯೂಸ್ಫುಲ್ನೆಸ್ ಖಂಡಿತವಾಗ್ಲೂ ಇದೆ, ಬಟ್ ಆದರೆ ಎಫಿಕಸಿ 100% ಇಲ್ಲ. ಸೊ ಹಾಗಾಗಿ ನಾವು ನಿಯಮಗಳನ್ನು ಏನೇನು ಫಾಲೋ ಮಾಡ್ತೀವಿ ಖಂಡಿತವಾಗ್ಲೂ ಫಾಲೋ ಮಾಡ್ತೀವಿ. ಓಕೆ, ಎಸ್ ಡಾಕ್ಟರ್ ಚೇತನ, ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಇರುವವರು ವ್ಯಾಕ್ಸಿನೇಷನ್ ತೆಗೆದುಕೊಳ್ಬೋದು ಅನ್ನೋ ಡೌಟ್ಗಳಿರುತ್ತೆ. ಈಗ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಚಿಕ್ಕ ಮಗು ಇರೋಂಥವ್ರು, ಅಥವಾ ಹಾರ್ಟ್ ಪೇಷಂಟ್ಸ್ ಆಗಿರ್ಬೋದು, ಈ ರೀತಿ ಹೈ ಶುಗರ್, ಡಯಾಬಿಟಿಸ್ ಇರೋದು, ಇಷ್ಟೆಲ್ಲ ತೊಂದರೆಗಳಿದ್ದಂಥವ್ರಿಗೆ ತಗೋಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಿತ್ಸ್ ಅಥವಾ ಒಂದಷ್ಟು ತೊಂದರೆಗಳಿರುತ್ತೆ. ಸೊ ಅವರಿಗೆ ಯಾವ ರೀತಿಯಾಗಿ ಸಜೆಷನ್ ಕೊಡ್ತೀವಿ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾವೀಗ OPDಯಲ್ಲಿ ಪೇಷಂಟ್ಸ್ಗಳು ಫಾಲೋಅಪ್ಗೆ ಬಂದಾಗ ಕೇಳಿದ್ರೆ, ಅಥವಾ ಹುಷಾರ್ ತಪ್ಪಿ ಈಗ ಆಲ್ರೆಡಿ ಉಸಿರಾಟ ತೊಂದರೆ ಅಡ್ಮಿಟ್ ಆದಾಗ ಯಾಕೆ ನೀವು ವ್ಯಾಕ್ಸಿನ್ ತಗೊಳ್ಳಿಲ್ಲ, ಗೌರ್ಮೆಂಟಿಂದನೇ ಫ್ರೀ ಆಗಿದ್ದು ತಗೊಳ್ಳಿಲ್ಲ ಅಂದರೆ ಅವ್ರದ್ದು ಮೋಸ್ಟ್ ಕಾಮನ್ ಆನ್ಸರು, ಸರ್ ನಂಗೆ BP ಶುಗರ್ ಮಾತ್ರೆ ತಗೋತಿದ್ದೆ, ನಾನು ಹಾರ್ಟ್ ಮಾತ್ರೆ ತಗೋತಿದ್ದೆ, ಬೇರೆ ಡಯಾಗ್ನೋಸಿಸ್ ಇವೆಲ್ಲ ಇತ್ತು, ಏನಾಗುತ್ತೋ ನಾನು ತಗೋಬೇಕಾ ಇಲ್ವೋ ಗೊತ್ತಾಗ್ಲಿಲ್ಲ ಸರ್ ನನಗೆ, ಅಥವಾ ಅವ್ರು ಕೇಳಿರಲ್ಲ, ಡಾಕ್ಟರ್ನ ಗೈಡ್ ಅಪ್ರೋಚ್ ಮಾಡಿರಲ್ಲ, ಅಥವಾ ಗೈಡೆನ್ಸ್ ತಗೊಂಡಿರಲ್ಲ. ಇದು ಮೋಸ್ಟ್ ಕಾಮನ್ ಆನ್ಸರ್ ಪಬ್ಲಿಕಲ್ಲಿ, ನನಗಿದ್ದಿತ್ತು ಅದಿತ್ತು ಆ ಮಾತ್ರೆ ತಗೋತಿದ್ದೆ, ಹಂಗಾಗಿ ನಾನು ವ್ಯಾಕ್ಸಿನ್ ತಗೋಬೇಕಲ್ಲ ಗೊತ್ತಾಗ್ಲಿಲ್ಲ ಅಂತ. ಸೊ ನಾನು ಜನರಲ್ ಪಬ್ಲಿಕ್ಗೆ ಏನೋ ಹೇಳಕ್ಕೆ ಇಷ್ಟಪಡ್ತೀನಿ, ಏನೇ ಕೋಮಾರ್ಬಿಡ್ ಕಂಡೀಷನ್ಸ್ ಇರೋರು, ಇನ್ಫ್ಯಾಕ್ಟ್ ಅವರು ನಾರ್ಮಲ್ ಪರ್ಸನ್ಗಿಂತ ಮೊದಲು ವ್ಯಾಕ್ಸಿನ್ ತಗೋಬೇಕು. ಅವರು ಆಗ್ಲೇ ಹೇಳ್ದಂಗೆ ದೇ ಆರ್ ಅಟ್ ಮೋರ್ ರಿಸ್ಕ್ ಆಫ್ ಗೋಯಿಂಗ್ ಫಾರ್ ಬ್ರೀದಿಂಗ್ ಡಿಫಿಕಲ್ಟಿ, ICU ಅಡ್ಮಿಷನ್ ಆಗೋ ಚಾನ್ಸಸ್ ಅವರು ಮೋರ್. ಸೊ ಅವರು ಪೇಷಂಟ್ಗಳು ಶುಗರ್ ಮಾತ್ರೆ ತಗೊಳ್ತಿರ್ಬೋದು, BP ಮಾತ್ರೆ ತಗೊಳ್ತಿರ್ಬೋದು, ಥೈರಾಯ್ಡ್ ಮೆಡಿಕೇಶನ್ಸ್ ಇರ್ಬೋದು, ಅಥವಾ ಆಂಟಿಪ್ಲೇಟ್ಲೆಟ್ಸ್ ಅಂತ ಈ ಕಾರ್ಡಿಯಾಕ್ ಬೈಪಾಸ್ ಆಗಿರೋರು ಅಥವಾ ಆಂಜಿಯೋಪ್ಲಾಸ್ಟಿ ಆಗಿರೋ ಪೇಷಂಟ್ಗಳು ಆಂಟಿಪ್ಲೇಟ್ಲೆಟ್ಸ್ ತಗೊಳ್ತಿರ್ತಾರೆ, ಆಸ್ಪಿರಿನ್ ಮಾತ್ರೆಗಳು. ಇದು ಮೋಸ್ಟ್ ಕಾಮನ್ ಡೌಟ್ ಜನರಲ್ ಪಬ್ಲಿಕಲ್ಲಿ. ಇವೆಲ್ಲ ತಗೊಳ್ತಾ ಇದ್ದೀನಲ್ಲ, ನಾನು ಇಂಜೆಕ್ಷನ್ ತಗೋಬೋದಾ, ಅದ್ರ ಜೊತೆ ಏನಾದ್ರು ಇಂಟ್ರಾಕ್ಷನ್ ಆಗ್ಬೋದಾ, ರಿಯಾಕ್ಷನ್ ಆಗ್ಬೋದಾ? ಖಂಡಿತ ಏನು ನಿಶ್ಚಿಂತೆಯಾಗಿ ಅವರು ಕೋವಿಡ್ ಚುಚ್ಚುಮದ್ದನ್ನ ಹಾಕ್ಸ್ಕೋಬಹುದು. ಎಲ್ಲರಿಗಿಂತ ಮುಂಚೆ ಅವರು ಮುತುವರ್ಜಿ ವಯಸ್ಸು, ಇನ್ಫ್ಯಾಕ್ಟ್ ಅವರು ಮುತುವರ್ಜಿ ವಯಸ್ಸು 2 ಡೋಸ್ನ ಕಂಪ್ಲೀಟ್ ಮಾಡಬೇಕು ಶೆಡ್ಯೂಲ್ ಪ್ರಕಾರ. ಅವರು ಕಾಂಪ್ಲಿಕೇಶನ್ಸು, ಕೋವಿಡ್ ಕಾಂಪ್ಲಿಕೇಶನ್ಸ್ಗೆ ತುತ್ತಾಗೋ ಚಾನ್ಸಸ್ಸು ಮೋರು. ಸೊ ನೀವು ಯಾವುದೇ ಮೆಡಿಕಲ್ ಕಂಡೀಷನ್ಸ್ ಇರಲಿ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ವಿತ್ ಏನೇ ಮೆಡಿಕೇಷನ್ಸ್ ತಗೊಳ್ತಾ ಇದ್ರು, ಪಾಲಿಫಾರ್ಮಸಿ, ಡಯಾಬಿಟಿಕ್ ಶುಗರ್ ಮಾತ್ರೆ ತಗೊಳ್ತಿದ್ರು, ನಿಶ್ಚಿಂತೆಯಾಗಿ ವ್ಯಾಕ್ಸಿನ್ ಹಾಕ್ಸ್ಕೋಬಹುದು. ಏನಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗಳು ಎಸ್ಪೆಷಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಎಸ್ಪೆಷಲಿ ಎಲ್ಡರ್ಲಿ ಫ್ರೆಜೈಲ್ ಪೇಷಂಟ್ಸ್ ಅಂತ ಹೇಳ್ತೀವಿ, ಈ ಥರ ಕಾರ್ಡಿಯಾಕ್ ಪೇಷಂಟ್ಸ್ಗಳು, ರೀನಲ್ ಫೇಲ್ಯೂರ್, ಕೀಮೋಥೆರಪಿ, ಅವರು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಒಂದು 2 to 3 ಡೇಸ್ ಸ್ವಲ್ಪ ರೆಸ್ಟಲ್ಲಿ ಇರಬೇಕು. ಎಗ್ರೆಸಿವ್ ಆಗಿ ವಾಕ್ ಮಾಡೋದು, ಟ್ರೆಡ್ಮಿಲ್ ಮಾಡೋದು, ಇವು ಮಾಡಿದ್ರೆ ಅವರಲ್ಲಿ ಸ್ವಲ್ಪ ಹೇಳಿದ್ನಲ್ಲ ಆಲ್ರೆಡಿ ಟೈರ್ಡ್ನೆಸ್ ಈ ಥರ ಜ್ವರ ಆಗ್ಬೋದು. ಸೊ ಫಸ್ಟ್ 2-3 ಡೇಸ್ ಸ್ವಲ್ಪ ರೆಸ್ಟ್, ಮೈಲ್ಡ್ ವಾಕಿಂಗಿಗೆ ರೆಸ್ಟ್ರಿಕ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡೇನೆ ವ್ಯಾಕ್ಸಿನ್ ತಗೋಬೇಕು. ಓಕೆ, ವೆರಿ ನೈಸ್. ಎಸ್ ಡಾಕ್ಟರ್ ರವಿ ಅವರೇ, ಫೈನಲ್ ಆಗಿ ಹೇಳೋದಾದ್ರೆ ವ್ಯೂವರ್ಸ್ಗಾಗಿರ್ಬೋದು, ಜನತೆಗೆ ನಮ್ಮ ಆಸ್ಪತ್ರೆ ವತಿಯಿಂದ ಆಗಿರ್ಬೋದು, ವೈಯಕ್ತಿಕ ಬಿಂಗೆ ಡಾಕ್ಟರ್ ಏನಂತ ಸಜೆಸ್ಟ್ ಮಾಡ್ತೀರಿ ಫೈನಲಿ? ಈಗಾಗಲೇ ಮಾತಾಡಿದ್ವಿ ನಾವು, ಸಿಂಪಲ್ ಈ ರೂಲ್ಸ್ ಏನಿದೆ ಆಫ್ ದಿ ಗೇಮ್, ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು, ಹ್ಯಾಂಡ್ ಹೈಜೀನು, ವ್ಯಾಕ್ಸಿನೇಷನ್ನು, ಆಮೇಲೆ ರೆಗ್ಯುಲರ್ ಟ್ರೀಟ್ಮೆಂಟು, ಏನು ಬೇರೆ ಕಾಯಿಲೆಗಳಿಗೆ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ಖಂಡಿತವಾಗ್ಲೂ
ಮುಂದುವರ್ಸ್ಕೊಂಡು ಹೋಗಬೇಕು. ಬೇರೆ ರೀತಿ ತೊಂದರೆಗಳಿದ್ದಾಗ ಖಂಡಿತವಾಗ್ಲೂ ನಿಮ್ಮ ವೈದ್ಯರನ್ನು ಮೀಟ್ ಮಾಡಿ ಬೇರೆ ತೊಂದರೆಗಳಿಗೂ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ. ಆಮೇಲೆ ಈಗ ನಾವು ಆವಾಗಲೇ ಮಾತ್ರ ತುಂಬ ಹೆದರಿಕೆ, ಭಯ, ಯಾವುದ್ಯಾವುದೋ ಯಾರೋ ಹೇಳಿದ್ದನ್ನು ಕೇಳೋದು, ಆಮೇಲೆ ಟಿ ವಿನಲ್ಲಿ ಬರುವಂಥದ್ದನ್ನು ಅನ್ವೆರಿಫೈಡ್ ರಿಪೋರ್ಟ್ಸ್ ಏನು ಹೇಳಿರುತ್ತೆ ಅದನ್ನು ನಂಬೋದು, ಈ ಡಿಜಿಟಲ್ ಮೀಡಿಯಲ್ಲಿ ಬರೋದನ್ನು ನಂಬೋದು ಮಾಡಬೇಡಿ. ಈ ಒಂದು ಗೌರ್ಮೆಂಟ್ ನಿಮಗೆ ಏನು ಹೇಳಿದೆ, ಅವ್ರು ಏನೇನು ತಿಳಿಸ್ತಾರೆ ನಿಮಗೆ, ಅಥವಾ ನಿಮ್ಮ ಡಾಕ್ಟ್ರುಗಳು ಏನೇನು ತಿಳಿಸ್ತಾರೆ ಅದನ್ನು ಫಾಲೋ ಮಾಡಿ. ಅದನ್ನು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಸೇಫಾಗಿರ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೂವರು ಕೂಡ ಈ ಒಂದು ಬಿಡುವಿಲ್ಲದ ಸಮಯದಲ್ಲೂ ಕೂಡ ಆಗಮಿಸಿ ನಮ್ಮೊಂದಿಗೆ ಜನತೆಗೆ ಜಾಗೃತಿ ಮೂಡಿಸುವಂಥ ಕಾರ್ಯದಲ್ಲೂ ಕೂಡ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಆಗಮಿಸಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೂವರು ವೈದ್ಯಾಧಿಕಾರಿಗಳಿಗೂ. ಥ್ಯಾಂಕ್ ಯು. ಎಸ್, ನೋಡೋದಲ್ಲ ವೀಕ್ಷಕರೇ, ಒಂದೆಡೆ ಕೇವಲ ಇದು ಸರ್ಕಾರ ವೈದ್ಯರ ಮಾತ್ರ ಕೆಲಸವಲ್ಲ, ಇದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಸಹಭಾಗಿತ್ವ ಕೂಡ ಇಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂದರೆ ಸರ್ಕಾರ ತನ್ನ ಕಾರ್ಯವನ್ನು ಮಾಡ್ತಾ ಇದೆ, ವೈದ್ಯರು ಹಗಲು ಇರುಳು ಅನ್ನೋದು ಇವತ್ತು ಮನೆ ಮಠವನ್ನು ಮರೆತು ಈ ಒಂದು ಸೇವೆಯಲ್ಲಿ ತೊಡಗಿದ್ದಾರೆ. ಇದೆಲ್ಲದರ ನಡುವೆ ನಮ್ಮದು ಒಂದಷ್ಟು ಕಾರ್ಯಗಳಿರುತ್ತೆ. ನಾವು ಜಾಗೃತರಾಗಿರಬೇಕು, ಕೋವಿಡ್-19 ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಜೊತೆಗೆ ಒಂದಷ್ಟು ಇಲ್ಲಸಲ್ಲದ ರೂಮರ್ಸ್ಗಳಾಗಿರ್ಬೋದು, ಸುಳ್ಳು ಸುದ್ದಿಗಳಿಗೆ ಕಿವಿಯನ್ನ ಕೊಡದೆ ನಮ್ಮನ್ನ ನಾವು ಜಾಗೃತರಾಗಿಟ್ಕೊಂಡ ಸಂದರ್ಭದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕೂಡ ಆರೋಗ್ಯವಂತರಾಗಿರಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಈಗಾಗಲೇ ಕೂಡ ಸೆಮಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದೆ. ಮುಂದೆ ಲಾಕ್ಡೌನ್ ಆದ್ರೂ ಕೂಡ ಆಗಬಹುದು, ಅದಕ್ಕೆ ಅನುಮಾನ ಇಲ್ಲ. ಆದರೆ ಇದೆಲ್ಲದಕ್ಕೂ ಕಾರಣ ನಾವಾಗಿರ್ತೀವಿ. ನಾವೆಷ್ಟು ಎಚ್ಚರವಾಗಿ, ನಾವೆಷ್ಟು ಜವಾಬ್ದಾರಿಯುತವಾಗಿ ವರ್ತಿಸ್ತೀವಿ, ಅದರ ಮುಖಾಂತರ ನಮ್ಮ ಆರೋಗ್ಯಯುತ ಸಮಾಜವನ್ನು ಕಟ್ಟುವಲ್ಲಿ ನಾವು ಕೂಡ ಯಶಸ್ವಿ ಆಗ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನಾನು ಕೂಡ ಇದೀಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇವೆ. ನೀವು ಕೂಡ ಮಾಸ್ಕ್ ಅನ್ನ ಸರಿಯಾದ ಕ್ರಮದಲ್ಲಿ ಧರಿಸಿ, ಸಾಮಾಜಿಕ ಅಂತರವನ್ನು ಕಾಪಾಡಿ, ಕೋವಿಡ್-19 ನಿಯಮಾವಳಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ, ರಾಜ್ಯವನ್ನ ಕೊರೋನಾ ಮುಕ್ತವಾಗಿಸುವಲ್ಲಿ ಸಹಕರಿಸಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ ಎಸ್ಟೆಲ್ ಟಿವಿ, ಸದಾ ನಿಮ್ಮೊಂದಿಗೆ.